ದೋಷ ಅಥವಾ ದೌರ್ಬಲ್ಯದ ಮೂಲಕ ಬ್ರಾಹ್ಮಣನು ಶೂದ್ರನ ಹೆಂಡತಿಯನ್ನು ತೆಗೆದುಕೊಂಡರೆ ಅವನು ಧರ್ಮಗ್ರಂಥಗಳ ಪ್ರಕಾರ ಪ್ರಾಯಶ್ಚಿತ್ತಕ್ಕೆ ಒಳಗಾಗಬೇಕಾಗುತ್ತದೆ. ಭೀಷ್ಮನ ಮಾತುಗಳು ಗುರುತ್ವದಿಂದ ಕೂಡಿದ್ದವು ಮತ್ತು ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸುತ್ತಿದ್ದನು. ಬ್ರಾಹ್ಮಣ ತಂದೆ ಮತ್ತು ಶೂದ್ರ ತಾಯಿಗೆ ಜನಿಸಿದ ಮಗನನ್ನು ನಿಜವಾದ ಉತ್ತರಾಧಿಕಾರಿ ಎಂದು ಪರಿಗಣಿಸಲಾಗುವುದಿಲ್ಲ. ಭೀಷ್ಮ ಮುಂದುವರಿಸಿದರು, ಆದಾಗ್ಯೂ ಸಹಾನುಭೂತಿಯಿಂದ ಅವನಿಗೆ ತಂದೆಯ ಸಂಪತ್ತಿನ ಒಂದು ಸಣ್ಣ ಭಾಗವನ್ನು ನೀಡಬೇಕು. 10ನೇ ಒಂದು ಭಾಗ. ಯುಧಿಷ್ಠಿರನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಆದರೆ ಅಜ್ಜಿ, ಈ ಮಗನಿಗೆ ಏಕೆ ಯಾವುದೇ ಪಾಲು ಸಿಗಬೇಕು? ಶೂದ್ರ ತಾಯಿಗೆ ಜನಿಸಿದ ಅವನನ್ನು ನಿಜವಾದ ಬ್ರಾಹ್ಮಣ ಎಂದು ಪರಿಗಣಿಸಲಾಗುವುದಿಲ್ಲ. ಭೀಷ್ಮನು ನಿಧಾನವಾಗಿ ಮುಗುಳ್ನಕ್ಕನು. ಅಯ್ಯೋ, ಯುಧಿಷ್ಠಿರ ಸಹಾನುಭೂತಿಯನ್ನು ಉತ್ಪ್ರೇಕ್ಷಿಸಲಾರದ ಒಂದು ಸದ್ಗುಣವಾಗಿದೆ. ಸಹಾನುಭೂತಿಯ ಮೂಲಕವೇ ನಾವು ಅಗತ್ಯವಿರುವವರ ಬಗ್ಗೆ ದಯೆ ಮತ್ತು ಔದಾರ್ಯವನ್ನು ತೋರಿಸುತ್ತೇವೆ. ಶೂದ್ರ ಪತ್ನಿಯ ಮಗನನ್ನು ನಿಜವಾದ ಉತ್ತರಾಧಿಕಾರಿ ಎಂದು ಪರಿಗಣಿಸದಿದ್ದರೂ ಸಹ ಅವನು ತನ್ನ ತಂದೆಯ ಸಂಪತ್ತಿನ ಸ್ವಲ್ಪ ಭಾಗವನ್ನು ಕರುಣೆಯಿಂದ ಪಡೆಯಬೇಕು. ಭೀಷ್ಮನು ಮಾತನಾಡುತ್ತಿದ್ದಂತೆಯೇ ಯುಧಿಷ್ಠಿರನು ಹೆಚ್ಚುತ್ತಿರುವ ತಿಳುವಳಿಕೆಯೊಂದಿಗೆ ಆಲಿಸಿದನು. ಸಂಪತ್ತಿನ ಹಂಚಿಕೆಯು ಕೇವಲ ಕಟ್ಟುನಿಟ್ಟಾದ ನಿಯಮಗಳು ಮತ್ತು ನಿಬಂಧನೆಗಳ ವಿಷಯವಲ್ಲ, ಆದರೆ ಸಹಾನುಭೂತಿ ಮತ್ತು ದಯೆಯ ವಿಷಯವಾಗಿದೆ ಎಂದು ಅವನು ನೋಡಿದನು. ಆದರೆ ಅಜ್ಜಿ ಯುಧಿಷ್ಠಿರ ಒತ್ತಿದರು. ಪ್ರಶಾಂತವಾದ ಕಾಡಿನ ಮಧ್ಯದಲ್ಲಿ ಬುದ್ಧಿವಂತ ಮತ್ತು ಜಿಜ್ಞಾಸೆಯ ರಾಜಕುಮಾರ ಯುಧಿಷ್ಠಿರನು ಕಲಿಯುವ ಉತ್ಸಾಹದಿಂದ ತನ್ನ ಪೂಜ್ಯ ಅಜ್ಜ ಭೀಷ್ಮನ ಬಳಿಗೆ ಹೋದ. ಅಜ್ಜಿ, ಅವನು ಕೇಳಿದ ಸಂಪತ್ತು ಕಾಮ, ಅಜ್ಞಾನ ಅಥವಾ ಮೂರ್ಖತನದ ಮೂಲಕ ಸಮಾಜದ 4 ವರ್ಗಗಳ ನಡುವೆ ಮಿಶ್ರಣವಾಗುತ್ತದೆ. ಮಿಶ್ರ ವರ್ಗಗಳಲ್ಲಿ ಜನಿಸಿದವರ ಕರ್ತವ್ಯಗಳು ಯಾವುವು? ನನಗೆ ಜ್ಞಾನೋದರವನ್ನು ನೀಡುವಂತೆ ನಾನು ನಿಮ್ಮನ್ನು ಕೋರುತ್ತೇನೆ. ಮತ್ತು ಬುದ್ಧಿವಂತ ಯೋಧನಾದ ಭೀಷ್ಮನು ತಿಳುವಳಿಕೆಯಿಂದ ತಲೆಯಾಡಿಸಿದನು. ಅವನು ಸೃಷ್ಟಿಯ ಪ್ರಾಚೀನ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಎಲ್ಲಾ ಜೀವಿಗಳ ದೇವರು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಎಂಬ 4 ಆದೇಶಗಳನ್ನು ವಿಧಿಸಿದಾಗ ಈ ವಿಭಜನೆಯ ಉದ್ದೇಶವು ತ್ಯಾಗಕ್ಕಾಗಿ ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವ ಪವಿತ್ರ ಆಚರಣೆಯಾಗಿತ್ತು. ಬ್ರಾಹ್ಮಣನು 4 ಪತ್ನಿಯರನ್ನು ಹೊಂದಬಹುದು. ಭೀಷ್ಮನು ವಿವರಿಸಿದನು. ಪ್ರತಿ ವರ್ಗದಿಂದ ಒಬ್ಬರು, ಅವರಲ್ಲಿ ಇಬ್ಬರಲ್ಲಿ ಅವನ ಸ್ವಂತ ವರ್ಗ ಮತ್ತು ಕೆಳಗಿನ ವರ್ಗ ಅವನು ಸ್ವತಃ ಹುಟ್ಟುತ್ತಾನೆ. ಅವರ ಮಕ್ಕಳು ತಮ್ಮ ತಂದೆಯಂತೆಯೇ ಸ್ಥಾನಮಾನವನ್ನು ಹೊಂದಿರುತ್ತಾರೆ. ಆದಾಗ್ಯೂ ಬ್ರಾಹ್ಮಣ ತಾಯಿಗೆ ಜನಿಸಿದ, ಆದರೆ ಶೂದ್ರ ಪತ್ನಿಗೆ ಜನಿಸಿದವರು ಕೀಳಾಗಿದ್ದರು. ಅವರ ಸ್ಥಾನಮಾನವು ಅವರ ತಾಯಿಯ ಕ್ರಮದಿಂದ ನಿರ್ಧರಿಸಲ್ಪಡುತ್ತದೆ. ಒಬ್ಬ ಕ್ಷತ್ರಿಯನು 3 ಪತ್ನಿಯರನ್ನು ಹೊಂದಬಹುದು. ಭೀಷ್ಮನು ಮುಂದುವರಿಸಿದನು. ತನ್ನ ಸ್ವಂತ ಮತ್ತು ಕೆಳಗಿನವರಿಂದ ಇಬ್ಬರು ಅವನು ಸ್ವತಃ ಜನಿಸುತ್ತಾನೆ. ಶೂದ್ರ ವರ್ಗದ ಅವನ 3ನೇ ಹೆಂಡತಿಯನ್ನು ಬಹಳ ಕೀಳು ಎಂದು ಪರಿಗಣಿಸಲಾಗುತ್ತದೆ. ಅವಳಿಗೆ ಜನಿಸಿದ ಮಗನನ್ನು ಉಗ ಎಂದು ಕರೆಯಲಾಗುತ್ತದೆ. ಬುದ್ಧಿವಂತ ಹಳೆಯ ಯೋಧನು ಪ್ರತಿ ಮಿಶ್ರವರ್ಗಕ್ಕೆ ನಿಯೋಜಿಸಲಾದ ಕರ್ತವ್ಯಗಳನ್ನು ವಿವರಿಸಿದನು. ಒಬ್ಬ ಪರಾಶರನು ತನ್ನ ತಂದೆಯ ಕುಟುಂಬಕ್ಕೆ ಸೇವೆ ಸಲ್ಲಿಸುತ್ತಾನೆ. ಅವರ ಹೊರೆಯನ್ನು ಎತ್ತಿ ಹಿಡಿಯುತ್ತಾನೆ. ವಂಡಿ ಅಥವಾ ಮಗದನು ನೀರರ್ಗಳವಾದ ಹೊಗಳಿಕೆಯನ್ನು ಪಠಿಸುತ್ತಾನೆ ಮತ್ತು ನಿಷಾದನು ಮೀನು ಹಿಡಿಯುತ್ತಾನೆ. ಭೀಷ್ಮನು ಮಾತನಾಡುತ್ತಿದ್ದಂತೆ ಯುಧಿಷ್ಠಿರನು ಸಾಮಾಜಿಕ ಕ್ರಮಾನುಗತತೆಯ ಸೂಕ್ಷ್ಮತೆಗಳನ್ನು ತನ್ನ ಮನಸ್ಸಿನಲ್ಲಿ ಅರಿತುಕೊಂಡು ಶ್ರದ್ಧೆಯಿಂದ ಆಲಿಸಿದನು. ಮಿಶ್ರ ವಿವಾಹಗಳಿಂದ ಜನಿಸಿದ ಮಕ್ಕಳ ಸ್ಥಾನಮಾನದ ಬಗ್ಗೆ ಸ್ಪಷ್ಟೀಕರಣವನ್ನು ಕೋರಿ ಆತ ಮತ್ತಷ್ಟು ಪ್ರಶ್ನೆಗಳನ್ನು ಕೇಳಿದನು. ಕೆಳದರ್ಜೆಯ ವ್ಯಕ್ತಿಯು ಉನ್ನತ ಶ್ರೇಣಿಯ ಮಹಿಳೆಯ ಮೇಲೆ ಮಗನನ್ನು ಪಡೆದಾಗ ಮಗುವನ್ನು ಕೀಳು ಎಂದು ಪರಿಗಣಿಸಲಾಗುತ್ತದೆ ಮತ್ತು 4 ಶುದ್ಧ ಶ್ರೇಣಿಗಳ ಹೊರಗಿರುತ್ತದೆ ಎಂದು ಭೀಷ್ಮ ತಾಳ್ಮೆಯಿಂದ ವಿವರಿಸಿದನು. ರಾಜಕುಮಾರನ ಕುತೂಹಲವು ಅವನನ್ನು
ಸಾಮಾಜಿಕ ಮಿಶ್ರಣದ ಸಂಕೀರ್ಣತೆಗಳಿಗೆ ಆಳವಾಗಿ ಕರೆದೊಯ್ಯಿತು. ಭೀಷ್ಮನು ಈ ಒಕ್ಕೂಟಗಳಿಂದ ವಿವಿಧ ಜಾತಿಗಳು ಹೇಗೆ ಹೊರಹೊಮ್ಮಿದವು ಎಂಬುದನ್ನು ವಿವರಿಸಿದನು. ಸುತರು ರಾಜರಿಗೆ ಶ್ಲಾಘನೆಯನ್ನು ಪಠಿಸಿದರು. ವೈದೇಹಕರು ಮಹಿಳೆಯರ ಗೌಪ್ಯತೆಯನ್ನು ರಕ್ಷಿಸಿದರು. ಚಂಡಾಲರು ಸಾರ್ವಜನಿಕ ಮರಣದಂಡನೆಗಾರರಾಗಿ ಸೇವೆ ಸಲ್ಲಿಸಿದರು ಮತ್ತು ವಾಂಡಿ ಅಥವಾ ಮಗಧರು ನಿರಗಳ ಪಟ್ಟಣಗಳಲ್ಲಿ ನುರಿತರಾದರೂ ಸೂಯನ್ನು ಮುಳುಗಲು ಪ್ರಾರಂಭಿಸಿದಾಗ ಕಾಡಿನ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದ ಯುಧಿಷ್ಠಿರನು ಭೀಷ್ಮನ ಬುದ್ಧಿವಂತಿಕೆಗೆ ಧನ್ಯವಾದ ಹೇಳಿದನು. ಸಾಮಾಜಿಕ ಶ್ರೇಣಿ ವ್ಯವಸ್ಥೆಯ ಸಂಕೀರ್ಣ ಜಾಲವು ಕೇವಲ ಜನ್ಮದ ವಿಷಯವಲ್ಲ, ಕರ್ತವ್ಯ ಮತ್ತು ಜವಾಬ್ದಾರಿಯೂ ಆಗಿದೆ ಎಂದು ಅವನು ಅರಿತುಕೊಂಡನು. ರಾಜಕುಮಾರನು ತನ್ನ ಸುತ್ತಲಿನ ಪ್ರಪಂಚದ ಬಗ್ಗೆ ಆಳವಾದ ತಿಳುವಳಿಕೆಯೊಂದಿಗೆ ಹೊರಟು ಹೋದನು. 4 ವರ್ಗಗಳ ನಡುವಿನ ಸೂಕ್ಷ್ಮ ಸಮತೋಲನ ಮತ್ತು ಅವುಗಳ ಪರಸ್ಪರ ಕ್ರಿಯೆಗಳ ಪರಿಣಾಮಗಳನ್ನು ಅರಿತನು. ನಂತರದ ದಿನಗಳಲ್ಲಿ ಯುಧಿಷ್ಠಿರನು ಆಲೋಚಿಸಿದನು. ಹಸ್ತಿನಾಪುರದ ಆಸ್ಥಾನದಲ್ಲಿ ನಡೆದ ಸಭೆಯ ಮಧ್ಯದಲ್ಲಿ ಪಾಂಡವರ ಬುದ್ಧಿವಂತ ಮತ್ತು ಪೂಜ್ಯ ಅಜ್ಜನಾದ ಭೀಷ್ಮನು ಜನನ ಮತ್ತು ವಂಶಾವಳಿಯ ಸಂಕೀರ್ಣತೆಗಳ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದನು. ಒಬ್ಬ ವ್ಯಕ್ತಿಯ ಸ್ವಭಾವ ಮತ್ತು ಚಾರಿತ್ರ್ಯವು ಅವರ ಮೂಲದಿಂದ ರೂಪುಗೊಳ್ಳುತ್ತದೆ ಮತ್ತು ಜನ್ಮದ ಶುದ್ಧತೆಯು ಕೇವಲ ಒಬ್ಬರ ಕುಟುಂಬ ಅಥವಾ ಜಾತಿಯಿಂದ ಮಾತ್ರವಲ್ಲ, ಅವರು ಜೀವನದಲ್ಲಿ ಮಾಡಿದ ಕಾರ್ಯಗಳಿಂದಲೂ ನಿರ್ಧರಿಸಲ್ಪಡುತ್ತದೆ ಎಂದು ಅವರು ವಿವರಿಸಿದರು. ಅನಿಯಮಿತ ಸಂಯೋಗದಿಂದ ಜನಿಸಿದ ವ್ಯಕ್ತಿಯು ಸ್ವಭಾವದ ವೈವಿಧ್ಯಮಯ ಲಕ್ಷಣಗಳನ್ನು ಪ್ರಸ್ತುತಪಡಿಸುತ್ತಾರೆ ಎಂದು ಭೀಷ್ಮನು ಹೇಳಿದನು. ಅವರ ಜನ್ಮದ ಶುದ್ಧತೆಯನ್ನು ಅವರ ಕ್ರಿಯೆಗಳಿಂದ ಕಂಡುಹಿಡಿಯಬೇಕು. ಅದು ಒಳ್ಳೆಯ ಮತ್ತು ನೀತಿವಂತ ಜನರ ಕ್ರಿಯೆಗಳನ್ನು ಹೋಲಬೇಕು. ಒಬ್ಬ ವ್ಯಕ್ತಿಯ ನಡವಳಿಕೆ ಕ್ರಿಯೆಗಳು ಮತ್ತು ನಡವಳಿಕೆಯು ಅವರು ನಿಜವಾಗಿಯೂ ಹೃದಯದಲ್ಲಿ ಶುದ್ಧರಾಗಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದನ್ನು ಹೇಗೆ ಬಹಿರಂಗಪಡಿಸುತ್ತದೆ ಎಂಬುದನ್ನು ಆತ ವಿವರಿಸಿದನು. ನಂತರ ಭೀಷ್ಮನು ಒಂದು ಕುಟುಂಬದಲ್ಲಿ ಜನಿಸಬಹುದಾದ ವಿವಿಧ ರೀತಿಯ ಗಂಡು ಮಕ್ಕಳ ಬಗ್ಗೆ ಅಧ್ಯಯನ ಮಾಡಿದನು. ಈ ಕಾರ್ಯಕ್ಕೆ ಆಹ್ವಾನಿತರಾಗಿದ್ದ ಪುರುಷನಿಂದ ಜನಿಸಿದ ನಿರುತ್ತಾಜ ಗಂಡನ್ನ ಅನುಮತಿಯಿಲ್ಲದೆ ಮಹಿಳೆಗೆ ಜನಿಸಿದ ಪ್ರಸೂತಾಜ ಮತ್ತು ಕೆಳಮಟ್ಟದ ಸಾಮಾಜಿಕ ವರ್ಗದ ವ್ಯಕ್ತಿಯೊಂದಿಗೆ ಗರ್ಭಧರಿಸಿದ ಪತಿತಾಜ ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ವೈಶ್ಯರು ಸೇರಿದಂತೆ ವಿವಿಧ ಜಾತಿಗಳ ಪುರುಷರಿಗೆ ಜನಿಸಿದ 6 ವಿಧದ ಗಂಡು ಮಕ್ಕಳಾದ ಅಪಧ್ವಂಸಜಗಳನ್ನೂ ಸಹ ಆತ ಉಲ್ಲೇಖಿಸಿದನು. ಹಿರಿಯ ಪಾಂಡವ ಸಹೋದರ ಯುಧಿಷ್ಠಿರನು ಭೀಷ್ಮನ ಮಾತುಗಳಿಂದ ಕುತೂಹಲಗೊಂಡನು ಮತ್ತು ಈ ವಿಷಯದ ಬಗ್ಗೆ ಹೆಚ್ಚಿನ ಸ್ಪಷ್ಟೀಕರಣವನ್ನು ಕೇಳಿದನು. ಅಪಧ್ವಂಸಜರು ಯಾರು ಎಂದು ಕೇಳಿದನು ಮತ್ತು ಅಪಸಾದರ ಬಗ್ಗೆ ಏನುವೋ ಅಜ್ಜಿ, ಈ ಎಲ್ಲ ವಿಷಯಗಳನ್ನು ವಿವರವಾಗಿ ನನಗೆ ತಿಳಿಸಿ. ಅಪಧ್ವಂಸಜರು ಕೆಳಜಾತಿಯ ಮಹಿಳೆಯರೊಂದಿಗೆ ಮಕ್ಕಳನ್ನು ಹೊಂದಿದ್ದ ಉನ್ನತ ಜಾತಿಗಳ ಪುರುಷರಿಗೆ ಜನಿಸಿದ ಪುತ್ರರು ಎಂದು ಭೀಷ್ಮ ವಿವರಿಸಿದನು. ಅವರು ಅಂತಹ 6 ವಿಧದ ಪುತ್ರರನ್ನು ಪಟ್ಟಿ ಮಾಡಿದರು. ಬ್ರಾಹ್ಮಣರು ಕೆಳವರ್ಗದ ಸಂಗಾತಿಗಳ ಮೇಲೆ ಜನಿಸಿದವರು, ಕ್ಷತ್ರಿಯರಿಗೆ ತಮ್ಮದೇ ಆದ 2 ವರ್ಗದ ಮಹಿಳೆಯರಲ್ಲಿ ಜನಿಸಿದವರು ಮತ್ತು ವೈಶ್ಯರು ತಮ್ಮ ಕೆಳಗೆ 1 ವರ್ಗದ ಮಹಿಳೆಯೊಂದಿಗೆ ಗರ್ಭಧರಿಸಿದವರು. ಭೀಷ್ಮನು ಮುಂದುವರಿಸಿದಂತೆ ಅಪಸದಗಳು ಕೆಳಜಾತಿಯ ಪುರುಷರಿಗೆ ಜನಿಸಿದ ಪುತ್ರರಾಗಿದ್ದು ಅವರು ಉನ್ನತ ಜಾತಿಯ ಮಹಿಳೆಯರೊಂದಿಗೆ ಮಕ್ಕಳನ್ನು ಹೊಂದಿದ್ದರು. ಇವುಗಳಲ್ಲಿ ಚಂಡಾಲರು ಬ್ರಾಹ್ಮಣ ಮಹಿಳೆಯರ ಮೇಲೆ ಶೂದ್ರರ ಪುತ್ರರು, ಪ್ರಾತ್ಯರು ಕ್ಷತ್ರಿಯ ಮಹಿಳೆಯರ ಮೇಲೆ ಶೂದ್ರರ ಪುತ್ರರು ಮತ್ತು ವೈದ್ಯರು ವೈಶ್ಯ ಮಹಿಳೆಯರ ಮೇಲೆ ಶೂದ್ರರ ಪುತ್ರರು ಸೇರಿದ್ದವು. ಚರ್ಚೆಯು ಮುಂದುವರಿದಂತೆ ಯುಧಿಷ್ಠಿರನು ಪುತ್ರತ್ವದ ಸ್ವರೂಪದ ಬಗ್ಗೆ ಕೇಳಿದನು. ಕೆಲವರು ಒಬ್ಬರ ಮಣ್ಣಿನಿಂದ ಮರ ಹುಟ್ಟುತ್ತಾನೆ ಎಂದು ಹೇಳುತ್ತಾರೆ. ಅವನು ಹೇಳಿದನು. ಇತರರು ಅದನ್ನು ಒಬ್ಬರ ಬೀಜದಿಂದ ಹುಟ್ಟುತ್ತಾನೆ ಎಂದು ಹೇಳಿಕೊಳ್ಳುತ್ತಾರೆ. ಭೀಷ್ಮನು ನಿಜವಾದ ಪುತ್ರತ್ವವು ಪ್ರಮುಖ ಬೀಜದಿಂದ ಬರುತ್ತದೆ ಎಂದು ಉತ್ತರಿಸಿದನು. ಆದರೆ ಮಾಲೀಕರು ಮಗುವನ್ನು ತ್ಯಜಿಸಿದರೆ
ಮಗನು ತನ್ನ ಸಂಗಾತಿಯು ಜನ್ಮ ನೀಡಿದ ವ್ಯಕ್ತಿಗೆ ಸೇರುತ್ತಾನೆ. ಬುದ್ಧಿವಂತ ಅಜ್ಜ ತನ್ನ ವಿವರಣೆಯನ್ನು ಮುಂದುವರೆಸಿದರು. ಒಬ್ಬ ಪುರುಷನು ಮಗನನ್ನು ಬಯಸಿದರೆ ಮತ್ತು ಈಗಾಗಲೇ ಗರ್ಭಿಣಿಯಾಗಿರುವ ಮಹಿಳೆಯನ್ನು ಮದುವೆಯಾದರೆ ಅವಳಿಂದ ಹುಟ್ಟಿದ ಮಗುವು ಆಗಲೇಬೇಕು. ಪ್ರಶಾಂತವಾದ ಕಾಡಿನ ಮಧ್ಯದಲ್ಲಿ ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ಕರುಣೆಯ ಬಗ್ಗೆ ಆಳವಾದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕುತ್ತಾ ಚಿಂತನೆಯಲ್ಲಿ ಕುಳಿತನು. ಅವನು ತನ್ನ ಪೂಜ್ಯ ಮೊಮ್ಮಗನಾದ ಭೀಷ್ಮನ ಕಡೆಗೆ ತಿರುಗಿ, ಇನ್ನೊಬ್ಬರ ನೋವನ್ನು ನೋಡುವಾಗ ನಾವು ಅನುಭವಿಸುವ ಸಹಾನುಭೂತಿಯ ಸ್ವರೂಪವೇನು? ಇತರರೊಂದಿಗೆ ಜೀವನವನ್ನು ಹಂಚಿಕೊಳ್ಳುವುದರಿಂದ ಹುಟ್ಟುವ ಸಹಾನುಭೂತಿಯ ಮೂಲತತ್ವವೇನು ಎಂದು ಕೇಳಿದನು. ಭೀಷ್ಮನ ಕಣ್ಣುಗಳು ಪ್ರಾಚೀನ ಬುದ್ಧಿವಂತಿಕೆಯಿಂದ ಮಿನುಗುತ್ತಿದ್ದವು. ಆತ ಒಂದು ಪುರಾತನ ಕಥೆಯನ್ನು ಹೇಳಲಾರಂಭಿಸಿದಾಗ ಆತ ನಕ್ಕನು. ಹಿಂದಿನ ದಿನಗಳಲ್ಲಿ ಆತ ಹೇಳಿದ ಬದ್ಧತೆ ಮತ್ತು ಉನ್ನತ ಪ್ರತಿಜ್ಞೆಗಳ ಮಹಾನ್ ಋಷಿ ಚ್ಯವನನು 12 ವರ್ಷಗಳ ಕಾಲ ಪ್ರಾಪಂಚಿಕ ಆಸೆಗಳು ಮತ್ತು ಮೋಹಗಳನ್ನು ತ್ಯಜಿಸುವ ಉಪವಾಸ ವ್ರತವನ್ನು ಆಚರಿಸಲು ಪ್ರಯತ್ನಿಸಿದನು. ಎಲ್ಲಾ ಜೀವಿಗಳ ಬಗ್ಗೆ ಸಹಾನುಭೂತಿಯಿಂದ ತುಂಬಿದ ಹೃದಯವುಳ್ಳ ಚ್ಯವನನು ಗಂಧ ಮತ್ತು ಯಮುನಾ ನದಿಗಳ ಸಂಗಮದಲ್ಲಿ ಪವಿತ್ರ ನೀರಿನಲ್ಲಿ ತನ್ನನ್ನು ಮುಳುಗಿಸಲು ಬಯಸಿದನು. ಅವನು ನಿಚ್ಚುವ ಮರದ ಕಂಬದಂತೆ ನಿಂತಾಗ 2 ಪ್ರಬಲ ತೊರೆಗಳ ಸೌಮ್ಯ ಪ್ರವಾಹಗಳು ಅವನ ಸುತ್ತಲೂ ಹರಿಯುತ್ತಿದ್ದವು. ದೀರ್ಘಕಾಲದವರೆಗೆ ಚ್ಯವನನು ಜಲಚರಗಳ ನಡುವೆ ವಾಸಿಸುತ್ತಿದ್ದರು. ಅವರ ನಂಬಿಕೆ ಮತ್ತು ಗೌರವವನ್ನು ಗಳಿಸಿದನು. ಅವನು ಕೆಲವೊಮ್ಮೆ ಶಾಂತಿಯುತವಾಗಿ ನಿದ್ರಿಸುತ್ತಿದ್ದನು. ಅವನ ದೇಹವು ನೀರಿನಲ್ಲಿ ಮುಳುಗಿದ್ದರೆ ಇತರ ಸಮಯಗಳಲ್ಲಿ ಅವನು ನೇರವಾಗಿ ನಿಂತು ಪ್ರಶಾಂತತೆ ಮತ್ತು ಶಾಂತಿಯನ್ನು ಹೊರಸೂಸುತ್ತಿದ್ದನು. ಮೀನುಗಳು ಮತ್ತು ಇತರ ಸಮುದ್ರ ಜೀವಿಗಳು ಅವನ ಸುತ್ತಲೂ ಮುಕ್ತವಾಗಿ ಈಜುತ್ತಿದ್ದವು. ಭಯವಿಲ್ಲದೆ ಅವನ ತುಟಿಗಳನ್ನು ಮುಟ್ಟುತ್ತಿದ್ದವು. ಒಂದು ದಿನ ಮೀನು ಹಿಡಿಯಲು ಉತ್ಸಾಹದಿಂದ ತಮ್ಮ ಬಲೆಗಳನ್ನು ಕೈಯಲ್ಲಿ ಹಿಡಿದ ಮೀನುಗಾರರ ಗುಂಪೊಂದು ಸಂಗಮಕ್ಕೆ ಬಂದಿತು. ಅವರಿಗೆ ತಿಳಿಯದೆ ಅವರು ಸಿಕ್ಕಿಬಿದ್ದ ಮೀನುಗಳ ಗುಂಪಿನಲ್ಲಿ ಚ್ಯವನನೂ ಒಬ್ಬನಾಗಿದ್ದನು. ಅವರು ಬಲೆಯನ್ನು ದಡದ ಕಡೆಗೆ ಎಳೆದಾಗ ಅವರು ಬುದ್ಧಿವಂತ ಕೃಷಿಯನ್ನು ಕಂಡುಕೊಂಡರು. ಅವನ ದೇಹವು ನದಿಯ ಪಾಚಿ ಮತ್ತು ಅವನ ಗಡ್ಡದಿಂದ ಆವೃತವಾಗಿತ್ತು ಮತ್ತು ಮುಳುಗಿದ ವರ್ಷಗಳಿಂದ ಹಸಿರು ಬಣ್ಣದ್ದಾಗಿತ್ತು. ಭಯ ಮತ್ತು ಗೌರವದಿಂದ ತುಂಬಿದ ಮೀನುಗಾರರು ಜೋಡಿಸಿದ ಅಂಗೈಗಳಿಂದ ಚ್ಯವನನ ಮುಂದೆ ನಿಂತು ನೆಲಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಪವಿತ್ರ ಋಷಿಯನ್ನು ನೀರಿನಿಂದ ಎಳೆಯುವಲ್ಲಿ ತಮ್ಮ ಅಜ್ಞಾನವನ್ನು ಒಪ್ಪಿಕೊಂಡು ಕ್ಷಮೆ ಯಾಚಿಸಿದರು. ಬಲೆಯಲ್ಲಿ ಸಿಕ್ಕಿಬಿದ್ದ ಮೀನುಗಳ ವಧೆಗೆ ಸಾಕ್ಷಿಯಾದ ಚ್ಯವನನ್ನು ಸಹಾನುಭೂತಿಯ ಆಳವಾದ ನೋವನ್ನು ಅನುಭವಿಸಿದರು. ಒಂದೋ ನಾನು ಈ ಮೀನುಗಳೊಂದಿಗೆ ಸಾಯುತ್ತೇನೆ ಅಥವಾ ಅವುಗಳ ಜೊತೆಗೆ ಮಾರಾಟವಾಗುತ್ತೇನೆ ಎಂದು ಚ್ಯವನನು ಮೀನುಗಾರರಿಗೆ ಹೇಳಿದನು. ನಾನು ಇಷ್ಟು ದಿನ ಅವುಗಳ ನಡುವೆ ವಾಸಿಸುತ್ತಿದ್ದೇನೆ, ಈಗ ಅವುಗಳನ್ನು ತ್ಯಜಿಸಲು ಬಯಸುವುದಿಲ್ಲ. ಮೀನುಗಾರರು ಭಯ ಮತ್ತು ಗೌರವದಿಂದ ಹೊರಬಂದು ರಾಜ ನಹುಷನಿಗೆ ಋಷಿಯ ಸಂಕಟವನ್ನು ತಿಳಿಸಲು ಆತುರಪಟ್ಟರು. ರಾಜ ನಹುಷನು ತನ್ನ ಮಂತ್ರಿಗಳು ಮತ್ತು ಪುರೋಹಿತರೊಂದಿಗೆ ಪರಿಹಾರವನ್ನು ಮಾಡಲು ಉತ್ಸುಕನಾಗಿ ಸ್ಥಳಕ್ಕೆ ಧಾವಿಸಿದನು. ಅವನು ತನ್ನನ್ನು ವಿನಯ ಮತ್ತು ಗೌರವದಿಂದ ಚ್ಯವನನಿಗೆ ಪರಿಚಯಿಸಿಕೊಂಡನು. ಕೃಷಿಯನ್ನು ಬಲೆಯಿಂದ ಬಿಡುಗಡೆ ಮಾಡಿದ್ದಕ್ಕಾಗಿ ಯಾವುದೇ ಬೆಲೆಯನ್ನು ಪಾವತಿಸಲು ಮುಂದಾದನು. ನಂತರ ರಾಜನ ಪುರೋಹಿತನು ಋಷಿಯ ಉನ್ನತ ಆತ್ಮ ಮತ್ತು ದೈವಿಕ ವೈಭವವನ್ನು ಅಂಗೀಕರಿಸುತ್ತಾ ಸರಿಯಾದ ಸಮಾರಂಭಗಳೊಂದಿಗೆ ಚ್ಯವನನನ್ನು ಪೂಜಿಸಿದನು. ತನ್ನ ಹೃದಯದ ಬಳಕೆಯನ್ನು ಬಹಿರಂಗಪಡಿಸುವಂತೆ ನಹುಷನು ಚ್ಯವನನನ್ನು ಕೇಳಿಕೊಂಡನು. ತಾನು ಅದನ್ನು ಹಿಂಜರಿಕೆಯಿಲ್ಲದೆ ಪೂರೈಸುತ್ತೇನೆ ಎಂದು ಭರವಸೆ ನೀಡಿದನು. ರಾಜ ಕೌಶಿಕನ ಆಸ್ಥಾನದಲ್ಲಿ ಬುದ್ಧಿವಂತ ಮತ್ತು ನ್ಯಾಯಯುತ ಆಡಳಿತಗಾರನಾಗಿದ್ದ ಭೃಗು ಕುಲದ ಚ್ಯವನ್ ಎಂಬ ಪ್ರಸಿದ್ಧ ಋಷಿಯು ಆಗಮಿಸಿದನು. ತನ್ನ ಅತಿಥಿಯನ್ನು ಮೆಚ್ಚಿಸಲು ಉತ್ಸುಕನಾಗಿದ್ದ ರಾಜನು ತನ್ನ ಪಾದಗಳನ್ನು ತೊಳೆಯಲು ಅವನಿಗೆ ನೀರನ್ನು ನೀಡಿದನು
ಮತ್ತು ವಿಷಯ ಗೌರವಾರ್ಥವಾಗಿ ಎಲ್ಲಾ ಅಗತ್ಯ ವಿಧಿಗಳನ್ನು ನೆರವೇರಿಸಿದನು. ನಂತರ ಅವನು ಚ್ಯವನೆ ಜೇನುತುಪ್ಪವನ್ನು ಒಳಗೊಂಡಂತೆ ಆಚರಣೆಯ ಪದಾರ್ಥಗಳನ್ನು ಉಡುಗೊರೆಯಾಗಿ ನೀಡಿದನು ಮತ್ತು ಅವುಗಳನ್ನು ಸ್ವೀಕರಿಸಲು ಹೇಳಿದನು. ಆದಾಗ್ಯೂ ಚ್ಯವನನು ರಾಜನಿಂದ ಯಾವುದೇ ಭೌತಿಕ ಉಡುಗೊರೆಗಳನ್ನು ಬಯಸಲಿಲ್ಲ. ಬದಲಿಗೆ ರಾಜಮನೆತನದ ದಂಪತಿಗಳ ಭಕ್ತಿಯನ್ನು ಪರೀಕ್ಷಿಸುವ ಒಂದು ವಿಚಿತ್ರವಾದ ಪ್ರತಿಜ್ಞೆಯನ್ನು ಅವನು ಪ್ರಸ್ತಾಪಿಸಿದನು. ಈ ಅವಧಿಯಲ್ಲಿ ಅವರು ಯಾವುದೇ ಅನುಮಾನಗಳಿಲ್ಲದೆ ತನ್ನನ್ನು ಸೇವಿಸುವಂತೆ ಋಷಿ ವಿನಂತಿಸಿದರು. ಇದು 21 ದಿನಗಳವರೆಗೆ ಇರುತ್ತದೆ. ರಾಜ ಮತ್ತು ರಾಣಿ ಸಂತೋಷದ ಮತ್ತು ವಿಷಯ ಬಗ್ಗೆ ಗೌರವದಿಂದ ತುಂಬಿ ಅವರ ಪ್ರಸ್ತಾಪಕ್ಕೆ ಒಪ್ಪಿಕೊಂಡರು. ಚ್ಯವನನು ಅರಮನೆಯ ಕೊಠಡಿಯಲ್ಲಿ ಚೆನ್ನಾಗಿ ಮಲಗಿದ್ದಾಗ ರಾಜ ಮತ್ತು ರಾಣಿ ರಾತ್ರಿಯಿಡೀ ಸರದಿ ಆತನ ಪಾದಗಳನ್ನು ಒತ್ತಿದರು. ಅವರು ಎಚ್ಚರವಾಗಿದ್ದರು. ತಮ್ಮ ಅತಿಥಿಯನ್ನು ಬಹಳ ಶ್ರದ್ಧೆಯಿಂದ ಮತ್ತು ಗಮನದಿಂದ ನೋಡಿಕೊಂಡರು. ಏತನ್ಮಧ್ಯೆಯೇ ಋಷಿಯು ಇಡೀ 15 ದಿನಗಳ ಕಾಲ ಅಲುಗಾಡದೆ ಅಥವಾ ಸ್ಥಾನವನ್ನು ಬದಲಾಯಿಸದೆ ಮಲಗಿ ರಾಜಮನೆತನದ ದಂಪತಿಗಳನ್ನು ಹಸಿವಿನಿಂದ ಆದರೆ ನಿಷ್ಠೆಯಿಂದ ಬಿಟ್ಟುಬಿಟ್ಟ 21ನೇ ದಿನದಂದು ಚ್ಯವನನು ನಿದ್ದೆಯಿಂದ ಎದ್ದು ರಾಜ ಮತ್ತು ರಾಣಿಯನ್ನು ಗುರುತಿಸದೆ ಅರಮನೆಯಿಂದ ಹೊರಟು ಹೋದನು. ಅವನು ಕ್ಷೀಣವಾದ ಗಾಳಿಯಲ್ಲಿ ಕಣ್ಮರೆಯಾದಾಗ ದುಃಖದಿಂದ ರಾಜ ಕುಸಿಕನು ನೆಲಕ್ಕೆ ಬಿದ್ದನು. ಆದಾಗ್ಯೂ ಅವನು ಶೀಘ್ರದಲ್ಲೇ ತನ್ನ ಹಿಡಿತವನ್ನು ಮರಳಿ ಪಡೆದನು ಮತ್ತು ತನ್ನ ರಾಣಿಯೊಂದಿಗೆ ಋಷಿಯನ್ನು ಹುಡುಕಲು ಹೊರಟನು. ಅವರು ದೂರದವರೆಗೆ ಹುಡುಕಿದಾಗ ಚ್ಯವನನ ಯೋಗ ಶಕ್ತಿಯು ಅವನನ್ನು ತನ್ನ ವಂಶಾವಳಿಯನ್ನು ಮುಂದುವರಿಸಲು ಯೋಗ್ಯ ಉತ್ತರಾಧಿಕಾರಿಯನ್ನು ಕಂಡುಕೊಳ್ಳುವವರೆಗೂ ಅಗೋಚರವಾಗಿ ಉಳಿಯಲು ಅವಕಾಶ ಮಾಡಿಕೊಟ್ಟಿತು. ಋಷಿ ಅಂತಿಮವಾಗಿ ಕುಸಿಕ ರಾಜವಂಶದ ಯುವ ರಾಜಕುಮಾರನಿಗೆ ತನ್ನನ್ನು ಬಹಿರಂಗಪಡಿಸಿದನು. ಅವನು ರಾಮ ಎಂದು ಕರೆಯಲ್ಪಟ್ಟನು. ಭಕ್ತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಈ ಗಮನಾರ್ಹ ಕಥೆಯು ರಾಜಮನೆತನ ಮತ್ತು ರಾಜ್ಯಕ್ಕೆ ದೂರಗಾಮಿ ಪರಿಣಾಮಗಳನ್ನು ಬೀರುತ್ತದೆ. ರಾಜ ಕುಸಿಕನ ಆಸ್ಥಾನಕ್ಕೆ ಚ್ಯವನನನ್ನು ಭೇಟಿ ನೀಡಿದ ಕಥೆಯು ನಿಸ್ವಾರ್ಥ ಸಮರ್ಪಣೆ ಮತ್ತು ಆಧ್ಯಾತ್ಮಿಕ ಶ್ರೇಷ್ಠತೆಯ ಅನ್ವೇಷಣೆಯ ಪರಿವರ್ತಕ ಶಕ್ತಿಗೆ ಸಾಕ್ಷಿಯಾಗಿದೆ. ಇದು ಬುದ್ಧಿವಂತ ಋಷಿ ಮತ್ತು ಅವರ ನಿಷ್ಠಾವಂತ ಅನುಯಾಯಿಗಳ ನಡುವಿನ ಅಸಾಧಾರಣ ಬಂಧವನ್ನು ಎತ್ತಿ ತೋರಿಸುತ್ತದೆ. ಅವರು ಋಷಿಗೆ ತಮ್ಮ ಭಕ್ತಿಯನ್ನು ಸಾಬೀತುಪಡಿಸಲು ಯಾವುದೇ ಅಧಿಪರೀಕ್ಷೆಗೆ ಒಳಗಾಗಲು ಸಿದ್ಧರಿದ್ದರು. ಈ ಸಂಬಂಧದಲ್ಲಿ ಕ್ಷತ್ರಿಯ ಆಚರಣೆಗಳ ಕಳಂಕವು ತನ್ನ ಸ್ವಂತ ವಂಶಾವಳಿಯ ಮೇಲೆ ಪರಿಣಾಮ ಬೀರುವುದನ್ನು ತಡೆಯುವ ಬಯಕೆಯಿಂದ ಚ್ಯವನನ ಕೃತ್ಯಗಳು ಪ್ರೇರೇಪಿಸಲ್ಪಟ್ಟವು ಎಂದು ಹೇಳಲಾಗುತ್ತದೆ. ರಾಜ ಕುಸಿಕ ಮತ್ತು ಅವನ ರಾಣಿಯ ಭಕ್ತಿಯನ್ನು ಪರೀಕ್ಷಿಸುವ ಮೂಲಕ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ತನ್ನ ವಂಶಸ್ಥರು ತಮ್ಮ ಬ್ರಾಹ್ಮಣ ಸಂಪ್ರದಾಯಗಳಿಗೆ ಬದ್ಧರಾಗಿರುವುದನ್ನು ಆತ ಖಚಿತಪಡಿಸಿಕೊಂಡನು. ರಾಮನ ಜನ್ಮದ ಕಥೆಯು ಅನಿರೀಕ್ಷಿತ ಪರಿಸ್ಥಿತಿಗಳಿಂದ ಶ್ರೇಷ್ಠತೆ ಉದ್ಭವಿಸಬಹುದು ಮತ್ತು ಆಧ್ಯಾತ್ಮಿಕ ಶ್ರೇಷ್ಠತೆಯ ಅನ್ವೇಷಣೆಗೆ ಅಸಲವಾದ ಸಮರ್ಪಣೆ ಮತ್ತು ನಿಸ್ವಾರ್ಥತೆಯ ಅಗತ್ಯವಿರುತ್ತದೆ ಎಂಬುದನ್ನು ನೆನಪಿಸುತ್ತದೆ. ಕಥೆಯು ತೆರೆದುಕೊಳ್ಳುತ್ತಿದ್ದಂತೆ ಚ್ಯವನನ ಕಾರ್ಯಗಳು ಕೇವಲ ಭಕ್ತಿಯ ಪರೀಕ್ಷೆಯಲ್ಲ, ಅವನ ಸುತ್ತಲಿನವರ ಬೆಳವಣಿಗೆ ಮತ್ತು ಪರಿವರ್ತನೆಗೆ ವೇಗವರ್ಧಕವೂ ಆಗಿವೆ ಎಂಬುದು ಸ್ಪಷ್ಟವಾಗುತ್ತದೆ. ಕೊನೆಯಲ್ಲಿ ರಾಜ ಕುಸಿಕನ ಆಸ್ಥಾನಕ್ಕೆ ಚ್ಯವನನನ್ನು ಭೇಟಿ ನೀಡುವುದು ಒಂದು ಕಟುವಾದ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ. ತಮ್ಮ ದುಃಖ ಮತ್ತು ಅವಮಾನದ ನಡುವೆಯೂ ರಾಜ ಕುಸಿಕ ಮತ್ತು ಅವನ ರಾಣಿ ತಮ್ಮ ಸೇವಕರೊಂದಿಗೆ ತಮ್ಮ ಅರಮನೆಗೆ ಮರಳಿದರು. ಅವರು ಯಾರೊಂದಿಗೂ ಒಂದು ಮಾತನ್ನೂ ಆಳದೆ ದುಃಖಭರಿತ ಮುಖಗಳೊಂದಿಗೆ ತಮ್ಮ ಮಹಲು ಪ್ರವೇಶಿಸಿದರು. ಚ್ಯವನನ ನಡವಳಿಕೆಯ ಆಲೋಚನೆಗಳು ಅವರ ಮನಸ್ಸನ್ನು ಆವರಿಸಿಬಿಟ್ಟವು ಮತ್ತು ಅವರು ಹತಾಶೆಯಿಂದ ಮುಳುಗಿ ಹೋದರು. ಅವರು ತಮ್ಮ ಕೋಣೆಯಲ್ಲಿ ಕುಳಿತಿದ್ದಾಗ ಇದ್ದಕ್ಕಿದ್ದಂತೆ ಋಷಿಯು ಹಾಸಿಗೆಯ ಮೇಲೆ ಮಲಗಿರುವುದನ್ನು ಕಂಡರು. ಏನೂ ಸಂಭವಿಸಿಲ್ಲ ಎಂಬಂತೆ ರಾಜಮನೆತನದ ದಂಪತಿಗಳು ಆಶ್ಚರ್ಯಚಕಿತರಾದರು ಮತ್ತು ವಿಚಿತ್ರ ಘಟನೆಯ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದರು. ಅವರು ಮತ್ತೊಮ್ಮೆ ಅವರ ಪಕ್ಕದಲ್ಲಿ ತಮ್ಮ ಆಸನಗಳನ್ನು ತೆಗೆದುಕೊಂಡರು. ಮೊದಲಿನಂತೆ
ನಿಧಾನವಾಗಿ ಅವರ ಪಾದಗಳನ್ನು ಒತ್ತಿದರು. ಚ್ಯವನನು ಈಗ ಬೇರೆ ಬದಿಯಲ್ಲಿ ಮಲಗಿದ್ದಾನೆ. 21 ದಿನಗಳ ನಂತರ ಋಷಿ ಅಂತಿಮವಾಗಿ ತನ್ನ ನಿದ್ರೆಯಿಂದ ಎಚ್ಚರಗೊಂಡನು. ಶಾಂತವಾದ ನಡವಳಿಕೆಯಿಂದ ಅವನು ಸ್ನಾನ ಮಾಡಲು ಸಾಧ್ಯವಾಗುವಂತೆ ತನ್ನ ದೇಹವನ್ನು ಎಣ್ಣೆಯಿಂದ ಉಜ್ಜುವಂತೆ ರಾಜಮನೆತನದ ದಂಪತಿಗಳಿಗೆ ಸೂಚಿಸಿದನು. ಅವರ ಆಯಾಸ ಮತ್ತು ಹಸಿವಿನ ಹೊರತಾಗಿಯೂ ಅವರು ತಕ್ಷಣ ಒಪ್ಪಿಕೊಂಡರು ಮತ್ತು ತಯಾರಿಸಿದ ದುಬಾರಿ ಎಣ್ಣೆಯನ್ನು 100 ಬಾರಿ ಕುದಿಸಿ ಆತನ ಬಳಿಗೆ ಬಂದರು. ಅವರು ಆತನ ದೇಹವನ್ನು ಉಜ್ಜಿದಾಗ ಚ್ಯವನನು ಮೌನವಾಗಿದ್ದನು. ಒಮ್ಮೆ ಕೂಡ ಸಾಕು ಎಂಬ ಪದವನ್ನು ಉಚ್ಚರಿಸಲಿಲ್ಲ. ಆದಾಗ್ಯೂ ರಾಜಮನೆತನದ ದಂಪತಿಗಳು ಆತನ ಕೃತ್ಯಗಳಿಂದ ವಿಚಲಿತರಾಗಿಲ್ಲವೆಂದು ಅವರು ನೋಡಿದಾಗ ಆತ ಇದ್ದಕ್ಕಿದ್ದಂತೆ ತನ್ನ ಆಸರದಿಂದ ಎದ್ದು ಸ್ನಾನದ ಕೋಣೆಯನ್ನು ಪ್ರವೇಶಿಸಿದನು. ತನಗಾಗಿ ಒದಗಿಸಿದ ಯಾವುದೇ ಐಷಾರಾಮಿ ವಸ್ತುಗಳನ್ನು ಗೌರವಿಸದೆ ಋಷಿಯು ಒಂದು ಕ್ಷಣದಲ್ಲಿ ಕಣ್ಮರೆಯಾದನು. ಕೇವಲ ಚಿತಾಭಸ್ಮವನ್ನು ಬಿಟ್ಟು ಹೋದರು. ಮುಂದಿನ ಬಾರಿ ಚ್ಯವನನ್ನು ಮತ್ತೆ ಕಾಣಿಸಿಕೊಂಡಾಗ ಅದು ಸಿಂಹಾಸನದ ಮೇಲಿತ್ತು. ಅಲ್ಲಿ ಅವರು ಹರ್ಷಚಿತ್ತರಿಂದ ಕುಳಿತಿದ್ದನು. ರಾಜ ಕುಸಿಕ ಮತ್ತು ಅವನ ರಾಣಿ ಅವನಿಗೆ ಬಹಳ ಗೌರವದಿಂದ ಆಹಾರವನ್ನು ನೀಡಿದರು. ಆದರೆ ಋಷಿ ಕೇವಲ ಆಹಾರವನ್ನು ತರಲಿ ಎಂದು ಹೇಳಿದರು. ರಾಜಮನೆತನದ ದಂಪತಿಗಳು ತ್ವರಿತವಾಗಿ ಮಾಂಸ, ತರಕಾರಿಗಳು, ಹಣ್ಣುಗಳು ಮತ್ತು ಇತರ ಭಕ್ಷ್ಯಗಳು ಸೇರಿದಂತೆ ವಿವಿಧ ಭಕ್ಷ್ಯಗಳನ್ನು ವ್ಯವಸ್ಥೆಗೊಳಿಸಿದರು. ಆದಾಗ್ಯೂ ಚ್ಯವನನು ಇದ್ದಕ್ಕಿದ್ದಂತೆ ಎಲ್ಲ ಆಹಾರಗಳಿಗೆ ಬೆಂಕಿ ಹಚ್ಚಿದನು. ಅದನ್ನು ಸುಟ್ಟು ಬೂದಿಯಾಗಿ ಮಾಡಿದನು. ರಾಜ ಮತ್ತು ರಾಣಿ ಋಷಿಯ ಕಾರ್ಯಗಳ ಬಗ್ಗೆ ಯಾವುದೇ ಕೋಪ ಅಥವಾ ಅಸಮಾಧಾನವನ್ನು ತೋರಿಸಲಿಲ್ಲ. ಬದಲಿಗೆ ಅವರು ಉತ್ತಮ ಮತ್ತು ಶುದ್ಧ ಆಹಾರವನ್ನು ತಯಾರಿಸುವುದನ್ನು ಮುಂದುವರಿಸಿದರು. ಜೊತೆಗೆ ಅತ್ಯುತ್ತಮ ಹಾಸಿಗೆಗಳು ಮತ್ತು ಸ್ನಾನಕ್ಕೆ ಅಗತ್ಯವಾದ ಹೇರಳವಾದ ವಸ್ತುಗಳನ್ನು ಸಿದ್ಧಪಡಿಸಿದರು. ಪ್ರತಿದಿನ ಅವರು ತಮ್ಮ ಅತಿಥಿಗಾಗಿ ವಿವಿಧ ರೀತಿಯ ಆಹಾರ, ಬಟ್ಟೆ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಸಂಗ್ರಹಿಸುತ್ತಿದ್ದರು. ಒಂದು ದಿನ ಚ್ಯವನನು ರಾಜ ಕುಸಿಕನನ್ನು ಉದ್ದೇಶಿಸಿ, ನೀನು ಮತ್ತು ನಿನ್ನ ಸಂಗಾತಿಯು ನಿಮ್ಮ ಕಾರನ್ನು ಜೋಡಿಸಿಕೊಂಡು ನಾನು ನಿರ್ದೇಶಿಸುವ ಯಾವುದೇ ಸ್ಥಳಕ್ಕೆ ನನ್ನನ್ನು ಕರೆದೊಯ್ಯುತ್ತೀರಾ ಎಂದು ಹೇಳಿದನು. ರಾಜನು ಹಿಂಜರಿಕೆಯಿಲ್ಲದೆ ಹಾಗೆ ಮಾಡಲು ಒಪ್ಪಿಕೊಂಡನು. ಅವನು ಋಷಿಗೆ ಯಾವ ಕಾರನ್ನು ಆದ್ಯತೆ ನೀಡುತ್ತಾನೆ ಎಂದು ಕೇಳಿದನು. ಅವನ ಆನಂದ ಕಾರು ಅಥವಾ ಯುದ್ಧ ಕಾರು? ಚ್ಯವನನು ಎಲ್ಲಾ ಶಸ್ತ್ರಾಸ್ತ್ರಗಳು, ಪ್ರಮಾಣಿತ ಧ್ವಜಗಳು, ಬಾಣಗಳು ಮತ್ತು ಚಿನ್ನದ ಕಂಬಗಳನ್ನು ಹೊಂದಿದ ತನ್ನ ಯುದ್ಧ ಕಾರನ್ನು ತರಬೇಕು ಎಂದು ಉತ್ತರಿಸಿದನು. ರಾಜಮನೆತನದ ದಂಪತಿಗಳು ಶೀಘ್ರದಲ್ಲೇ ತಮ್ಮ ಯುದ್ಧದ ಕಾರನ್ನು ಸಿದ್ಧ ಮಾಡಿಕೊಂಡರು. ಅದಕ್ಕೆ ಎದುರು ಬದಿಗಳಲ್ಲಿ ತಮ್ಮನ್ನು ಜೋಡಿಸಿಕೊಂಡರು. ಅವರು 3 ಕೈಗಳು ಮತ್ತು ರಾಜನ ಬಳಿ ಒಂದು ತೀಕ್ಷ್ಣವಾದ ಬಿಂದುವನ್ನು ಹೊಂದಿದ್ದ ಮೇಕೆಯನ್ನು ಇರಿಸಿದರು. ಚ್ಯವನನು ಅವರಿಗೆ ನಿಧಾನವಾಗಿ ಹಂತ ಹಂತವಾಗಿ ಮುಂದುವರಿಯಲು ಸೂಚನೆ ನೀಡಿದನು. ಇದರಿಂದಾಗಿ ಅವರು ಯಾವುದೇ ಆಯಾಸವನ್ನು ಅನುಭವಿಸುವುದಿಲ್ಲ. ಅವರು ನಗರದ ಮೂಲಕ ಹಾದು ಹೋಗುವಾಗ ಯಾರನ್ನೂ ಓಡಿಸಬೇಡಿ ಎಂದು ಅವರು ಎಚ್ಚರಿಕೆ ನೀಡಿದವೆಂಬಂದಿದೆ. ರಾತ್ರಿಯ ಮೌನದಲ್ಲಿ ರಾಜ ಕುಸಿಕನು ಬೆಳಗಿನ ಬೆಳಕಿನಲ್ಲಿ ಎಚ್ಚರಗೊಂಡನು. ಅವನು ತನ್ನ ಪ್ರೀತಿಯ ಹೆಂಡತಿಯೊಂದಿಗೆ ತನ್ನ ಬೆಳಗಿನ ವಿಧಿಗಳನ್ನು ನೆರವೇರಿಸಿದನು ಮತ್ತು ಋಷಿ ಚ್ಯವನನು ವಾಸಿಸಲು ಆಯ್ಕೆ ಮಾಡಿದ ಪವಿತ್ರ ಮರದ ಕಡೆಗೆ ಹೋದನು. ಅವರು ಗುಡಿಸಲನ್ನು ಪ್ರವೇಶಿಸಿದಾಗ ರಾಜನ ಕಣ್ಣುಗಳು ಅವನ ಮುಂದಿರುವ ದೃಶ್ಯವನ್ನು ನೋಡಿ ಭಯಭೀತರಾದವು. ಸಂಪೂರ್ಣವಾಗಿ ಚಿನ್ನದಿಂದ ಮಾಡಿದ ಭವ್ಯವಾದ ಅರಮನೆಯು ಅವರ ಮುಂದೆ ವಿಸ್ತರಿಸಿತ್ತು. ಅದರ 1000 ಸ್ತಂಭಗಳು, ನಕ್ಷತ್ರಗಳಂತೆ ಹೊಳೆಯುವ ಅಮೂಲ್ಯ ರತ್ನಗಳು ಮತ್ತು ಕಲ್ಲುಗಳಿಂದ ಅಲಂಕರಿಸಲ್ಪಟ್ಟವು. ಬೆಟ್ಟಗಳು, ಕಣಿವೆಗಳು, ಸರೋವರಗಳು ಮತ್ತು ಉದ್ಯಾನವನಗಳೆಲ್ಲವೂ ಪರಿಪೂರ್ಣ ಸಾಮರಸ್ಯದಿಂದ ಬೆಸೆದುಕೊಂಡಿದ್ದ ಈ ಅರಮನೆಯು ಆಕಾಶದ ವಿನ್ಯಾಸದ ಅದ್ಭುತವಾಗಿತ್ತು. ಹೂವುಗಳು, ಚಂಪಕಗಳು, ತಿಲಕಗಳು, ಭವ್ಯಗಳು ಮತ್ತು ಪನ್ನಾಸಗಳ ಸಿಹಿಯಾದ ಪರಿಮಳ ಮತ್ತು ಪಕ್ಷಿಗಳ ಮೃದುವಾದ ಕಿಲಕಿಲಿಸುವಿಕೆಯಿಂದ ದಾಳಿಯು ತುಂಬಿತ್ತು. ರಾಜನ ಕಣ್ಣುಗಳು ಅರಮನೆಯ ಮೇಲೆ ಸುತ್ತುತ್ತಿದ್ದವು.
ಅದರ ಸಂಕೀರ್ಣ ವಾಸ್ತುಶಿಲ್ಪದ ಸೌಂದರ್ಯ ಹೊಳೆಯುವ ಕಾರಂಜಿಗಳು ಮತ್ತು ಶಾಶ್ವತವಾಗಿ ಹರಡಿರುವಂತೆ ತೋರುವ ಸೊಂಪಾದ ಹಸಿರು ರಾಜ ಕೂಸಿಕನು ಅರಮನೆಯ ಮೂಲಕ ಅಲೆದಾಡುತ್ತಿರುವಾಗ ವಿವಿಧ ಜೀವಿಗಳನ್ನು ಕಂಡನು. ಅವುಗಳಲ್ಲಿ ಪ್ರತಿಯೊಂದು ಕೊನೆಯದಕ್ಕಿಂತ ಹೆಚ್ಚು ಅದ್ಭುತವಾದವು. ಅಲ್ಲಿ ಮಾತನಾಡುವ ಗಿಳಿಗಳು, ಬೃಂದರಾಜರು ಮತ್ತು ಕೋಕಿಲೆಗಳು, ಕೋಯಾಸ್ಟಿಕ್ಕರೊಂದಿಗೆ ಖ್ಯಾತಪಾತ್ರರು ಮತ್ತು ತಮ್ಮ ರೋಮಾಂಚಕ ಗೆರೆಗಳಿಂದ ಸುತ್ತುವರಿದ ನವಿಲುಗಳು ಇದ್ದವು. ಗಾಳಿಯು ಹಾಡುವ ಪಕ್ಷಿಗಳ ಸಿಹಿ ಮಧುರದಿಂದ ತುಂಬಿತ್ತು ಮತ್ತು ರಾಜನ ಹೃದಯವು ಅದರ ಸಂಪೂರ್ಣ ಸೌಂದರ್ಯವನ್ನು ನೋಡಿ ಸಂತೋಷದಿಂದ ತುಂಬಿ ಹೋಯಿತು. ಆದರೆ ಅವನು ಒಂದು ಮೂಲೆಗೆ ತಿರುಗಿದಾಗ ಅರಮನೆಯು ತನಸಿನಂತೆ ಮೊಸುಕಾಗಲು ಪ್ರಾರಂಭಿಸಿತು. ಅದು ಗಾಳಿಯಲ್ಲಿ ಕರಗಿತು. ರಾಜನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಅವನು ಚಿನ್ನದ ಹಾಸಿಗೆಯ ಮೇಲೆ ಮಲಗಿದ್ದ ಚ್ಯವನನನ್ನು ನೋಡಿದನು. ಅವನ ಹೆಂಡತಿ ಅವನ ಪಕ್ಕದಲ್ಲಿದ್ದಳು. ಆದರೆ ರಾಜನು ಅವನನ್ನು ಸಮೀಪಿಸುವ ಮೊದಲೇ ಋಷಿ ಕಣ್ಮರೆಯಾದನು. ಖಾಲಿ ಹಾಸಿಗೆಯನ್ನು ಮಾತ್ರ ಬಿಟ್ಟು ಹೋದನು. ರಾಜ ಮತ್ತು ಅವನ ರಾಣಿ ಮತ್ತೊಮ್ಮೆ ಅರಮನೆಯ ಮೂಲಕ ಅಲೆದಾಡುತ್ತಾ ನಿಗೂಢ ಋಷಿಯನ್ನು ಹುಡುಕಿದರು. ಅಂತಿಮವಾಗಿ ಅವರು ಹುಲ್ಲಿನಿಂದ ಮಾಡಿದ ಚಾಪೆಯ ಮೇಲೆ ಕುಳಿತಿದ್ದ ಚ್ಯವನನನ್ನು ಕಂಡರು. ಆಳವಾದ ಚಿಂತನೆಯಲ್ಲಿ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಎತ್ತರದ ಮಂತ್ರಗಳನ್ನು ಪಠಿಸುತ್ತಿದ್ದರು. ರಾಜನು ಆಶ್ಚರ್ಯದಿಂದ ನೋಡಿದನು, ಏಕೆಂದರೆ ಋಷಿಯು ವಾಸ್ತವದ ಬಟ್ಟೆಯನ್ನು ನಿಯಂತ್ರಿಸುತ್ತಿದ್ದನೆಂದು ತೋರುತ್ತದೆ. ಇದ್ದಕ್ಕಿದ್ದಂತೆ ಅದು ಪ್ರಾರಂಭವಾದಂತೆ ಅರಮನೆಯು ಮತ್ತೊಮ್ಮೆ ಕಣ್ಮರೆಯಾಯಿತು. ಕೇವಲ ಖಾಲಿ ತೆರವು ಮತ್ತು ಎಲೆಗಳ ಸೌಮ್ಯವಾದ ಗದ್ದಲವನ್ನು ಬಿಟ್ಟು ಹೋಯಿತು. ರಾಜ ಕುಸಿಕ ಮತ್ತು ಅವನ ರಾಣಿ ಅಲ್ಲಿ ದಿಗ್ಭ್ರಮೆಗೊಂಡ ಮೌನದಲ್ಲಿ ನಿಂತರು. ಅವರು ಈಗ ನೋಡಿದ ಸಂಗತಿಗಳನ್ನು ನೋಡಿ ಅವರ ಮನಸ್ಸುಗಳು ಆಶ್ಚರ್ಯಚಕಿತರಾದವು. ರಾಜನು ತನ್ನ ಹೆಂಡತಿಯ ಕಡೆಗೆ ತಿರುಗಿ, ಇಗೋ ಸ್ನೇಹಶೀಲನೆ, ನಾವು ಈಗಷ್ಟೇ ನೋಡಿದ ವಿವಿಧ ಆಹ್ಲಾದಕರ ದೃಶ್ಯಗಳು ಇದೆಲ್ಲವೂ ಭೃಗುನ ಮಗನ ಕೃಪೆಯಿಂದ ಮತ್ತು ಅವನ ತಪಸ್ಸಿನ ಶಕ್ತಿಯಿಂದಾಗಿದೆ. ಪ್ರಾಯಶ್ಚಿತ್ತದಿಂದ ಸಾಧಿಸಬಹುದಾದ ಎಲ್ಲವನ್ನೂ ಒಬ್ಬನು ತನ್ನ ಕಲ್ಪನೆಯಲ್ಲಿ ಪಾಲಿಸುತ್ತಾನೆ ಎಂದು ಉತ್ತರಿಸಿದನು. ರಾಜನ ಆಲೋಚನೆಗಳನ್ನು ಅರಿತ ಚ್ಯವನನು ಅವನ ಧ್ಯಾನದಿಂದ ಹೊರಬಂದನು ಮತ್ತು ಬೆಚ್ಚಗಿನ ನಗುವಿನೊಂದಿಗೆ ಅವನನ್ನು ಸಂಬೋಧಿಸಿದನು. ಬೇಗ ಇಲ್ಲಿಗೆ ಬನ್ನಿ. ಅವನು ರಾಜನನ್ನು ಸಮೀಪಿಸಲು ಕರೆದನು. ಕುಸಿಕನ ಅರಮನೆಯ ಭವ್ಯವಾದ ಸಭಾಂಗಣಗಳಲ್ಲಿ ಒಂದು ಅಸಾಧಾರಣ ಮುಖಾಮುಖಿ ನಡೆಯುತ್ತಿತ್ತು. ಅಚಲವಾದ ಸಮರ್ಪಣೆಯಶಿಯಾದ ಚ್ಯವನನು 21 ದಿನಗಳ ಕಾಲ ರಾಜಮನೆತನದಲ್ಲಿ ವಾಸಿಸುತ್ತಿದ್ದನು. ಮೌನವಾಗಿ ತನ್ನ ಪ್ರತಿಜ್ಞೆಯನ್ನು ಕೈಗೊಂಡಿದ್ದನು. ರಾಜ ಕುಸಿಕ ಮತ್ತು ಅವನ ರಾಣಿ ತಪಸ್ವಿಯ ನಿಗೂಢ ನಡವಳಿಕೆಯಿಂದ ಗೊಂದಲಕ್ಕೊಳಗಾದರು ಮತ್ತು ಅವನ ಕೃತ್ಯಗಳ ಹಿಂದಿನ ಉದ್ದೇಶವನ್ನು ಬಹಿರಂಗಪಡಿಸುವಂತೆ ಅವನನ್ನು ಬೇಡಿಕೊಂಡರು. ಚ್ಯವನನು ಅಂತಿಮವಾಗಿ ತನ್ನ ಮೌನವನ್ನು ಮುರಿದುಕೊಂಡು ಪ್ರಾಚೀನ ಭವಿಷ್ಯವಾಣಿಯ ಕಥೆಯನ್ನು ರಾಜನೊಂದಿಗೆ ಹಂಚಿಕೊಂಡನು. ಮೊಮ್ಮಗ ಬ್ರಹ್ಮನ ಪ್ರಕಾರ ಒಂದು ದೊಡ್ಡ ವಿಪತ್ತನ್ನು ಮುನ್ಸೂಚಿಸಲಾಗಿತ್ತು. ಬ್ರಾಹ್ಮಣ ಮತ್ತು ಕ್ಷತ್ರಿಯ ಶಕ್ತಿಗಳ ಮಿಶ್ರಣವು ಕುಸಿಕನ ವಂಶಸ್ಥರಿಗೆ ವಿನಾಶಕಾರಿ ಹಣೆಬರಹವನ್ನು ತರುತ್ತದೆ. ಈ ಬಹಿರಂಗಪಡಿಸುವಿಕೆಯಿಂದ ಪ್ರೇರೇಪಿಸಲ್ಪಟ್ಟ ಚ್ಯವನನು ರಾಜಮನೆತನವನ್ನು ನಿರ್ಮೂಲನೆ ಮಾಡುವ ಏಕಮನಸ್ಸಿನ ಉದ್ದೇಶದಿಂದ ಕುಸಿಕನ ಅರಮನೆಗೆ ಬಂದಿದ್ದನು. ಆದಾಗ್ಯೂ ಅವನು ಕುಸಿಕನ ಕರ್ತವ್ಯದ ಬಗೆಗಿನ ಅಚಲವಾದ ಭಕ್ತಿ ಮತ್ತು ಅವನ ರಾಣಿಯ ನಿಸ್ವಾರ್ಥ ಕಾಳಜಿಯನ್ನು ಗಮನಿಸಿದಾಗ ಋಷಿಯ ಸಂಕಲ್ಪವು ಅಲುಗಾಡಲು ಪ್ರಾರಂಭಿಸಿತು. ಅವರ ಸದ್ಗುಣವು ಅಚಲವಾಗಿದೆ ಎಂದು ಅವನು ಅರಿತುಕೊಂಡನು ಮತ್ತು ಹೀಗಾಗಿ ಅವರು ವಿನಾಶದಿಂದ ತಪ್ಪಿಸಿಕೊಂಡರು. ಮುಂದಿನ ಕೆಲವು ದಿನಗಳಲ್ಲಿ ಚ್ಯವನನು ಉದ್ದೇಶಪೂರ್ವಕವಾಗಿ ಕುಸಿಕನ ತಾಳ್ಮೆಯನ್ನು ಕ್ರೂರಕ್ರಿಯೆಗಳ ಸರಣಿಯಿಂದ ಪರೀಕ್ಷಿಸಿದನು. ಅವನು 21 ದಿನಗಳ ಕಾಲ ಅಲುಗಾಡಿಸದೆ ಮರಗಿದ್ದನು, ತನ್ನನ್ನು ತಾನು ಅಗೋಚರಗೊಳಿಸಿದನು ಮತ್ತು ಅವರ ಆಹಾರವನ್ನು ಬೆಂಕಿಯಿಂದ ನಾಶಪಡಿಸಿದನು. ಆದರೂ ಈ ಎಲ್ಲದರ ಮೂಲಕ ಕುಸಿಕರ ಅಸಲನಾಗಿ ಎಂದಿಗೂ ಕೋಪ ಅಥವಾ ಹತಾಶೆಗೆ ಶರಣಾಗಲಿಲ್ಲ. ರಾಜನ ಗಮನಾರ್ಹ ಹಿಡಿತದಿಂದ ಚ್ಯವನನು ದಿಗ್ಭ್ರಮೆಗೊಂಡನು
ಮತ್ತು ಅವನ ಬಗ್ಗೆ ಅಗಾಧವಾದ ಕೃತಜ್ಞತೆಯ ಭಾವವನ್ನು ಹೊಂದಿದ್ದನು. ನಂತರ ಋಷಿ ತನ್ನ ನಿಜವಾದ ಉದ್ದೇಶಗಳನ್ನು ಬಹಿರಂಗಪಡಿಸಿದಾಗ ಅವನು ಅಪರೂಪದ ಉಡುಗೊರೆಗೆ ಯೋಗ್ಯವಾದ ವ್ಯಕ್ತಿಯನ್ನು ಹುಡುಕುತ್ತಿದ್ದನು. ಬ್ರಾಹ್ಮಣತ್ವದ ಆಶೀರ್ವಾದ ಕುಸಿಕ ಆಲಿಸುತ್ತಿದ್ದಂತೆ ಪ್ರವೇಶಿಸುತ್ತಿದ್ದಂತೆ ಅವರ ಮೊಮ್ಮಗ ಬ್ರಾಹ್ಮಣತ್ವದ ಸಾರದೊಂದಿಗೆ ಜನಿಸುತ್ತಾನೆ ಮತ್ತು ಭೃಗು ವಂಶದ ಮೂಲಕ ಅವರ ವಂಶಸ್ಥರು ತಪಸ್ವಿಯ ಸ್ಥಾನಮಾನವನ್ನು ಪಡೆಯುತ್ತಾರೆ, ಬೆಂಕಿಯ ವೈಭವವನ್ನು ಹೊರಸೂಸುತ್ತಾರೆ ಎಂದು ಚ್ಯವನನು ಭವಿಷ್ಯ ನುಡಿದನು. ಹೊಸ ಪೀಳಿಗೆಯು ತನ್ನ ಪರಂಪರೆಯನ್ನು ಮುಂದುವರಿಸುವ ನಿರೀಕ್ಷೆಯಲ್ಲಿ ರಾಜನ ಹೃದಯವು ಸಂತೋಷದಿಂದ ಉಬ್ಬಿಕೊಂಡಿತು. ಕುಸಿಕನ ಭಕ್ತಿ ಮತ್ತು ಅಸಲವಾದ ನಂಬಿಕೆಯಿಂದ ಪ್ರೇರೇಪಿಸಲ್ಪಟ್ಟ ಚ್ಯವನನು ಅವನಿಗೆ ಅಂತಿಮ ವರವನ್ನು ನೀಡಿದನು. ಅವರ ವಂಶಕ್ಕೆ ಪವಿತ್ರವಾದ ಬ್ರಾಹ್ಮಣತ್ವದ ಉಡುಗೊರೆಯನ್ನು ನೀಡಲು ಋಷಿಯು ಪವಿತ್ರ ಜಲಪ್ರದೇಶಕ್ಕೆ ಪ್ರಯಾಣಿಸಲು ಸಿದ್ಧವಾಗುತ್ತಿದ್ದಂತೆ ಕುಸಿಕನ ಕುಟುಂಬಕ್ಕೆ ಬ್ರಾಹ್ಮಣತ್ವದ ಸ್ಥಾನಮಾನವನ್ನು ಖಂಡಿತವಾಗಿಯೂ ನೀಡಲಾಗುವುದು ಮತ್ತು ಅದು ಅವರ ಹಣೆಬರಹವನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ ಎಂಬ ಶಾಶ್ವತವಾದ ವಾಗ್ದಾನವನ್ನು ಬಿಟ್ಟು ಹೋದನು. ಭಕ್ತಿ, ಕರ್ತವ್ಯ ಮತ್ತು ದೈವಿಕ ಹಸ್ತಕ್ಷೇಪದ ಈ ಅಸಾಧಾರಣ ಕಥೆಯಲ್ಲಿ ನಾವು ನೀತಿಯ ಪರಿವರ್ತನೆಯ ಶಕ್ತಿಗೆ ಸಾಕ್ಷಿಯನ್ನು ಕಂಡುಕೊಳ್ಳುತ್ತೇವೆ. ಚ್ಯವನನು ದೂರದಲ್ಲಿ ಕಣ್ಮರೆಯಾಗುತ್ತಿದ್ದಂತೆ ಅವನ ಮಾತುಗಳು ಕುಸಿಕನ ಅರಮನೆಯ ಸಭಾಂಗಣಗಳಲ್ಲಿ ಪ್ರತಿಧ್ವನಿಸುತ್ತವೆ. ಇದು ಕತ್ತಲೆಯ ಸಮಯದಲ್ಲಿಯೂ ಸಹ ವಿಮೋಚನೆ ಮತ್ತು ಪುನರ್ಜನ್ಮದ ಭರವಸೆ ಇದೆ ಎಂಬುದನ್ನು ನೆನಪಿಸುತ್ತದೆ. ದೂರದ ಯುಗದಲ್ಲಿ ಬುದ್ಧಿವಂತ ಋಷಿ ಚ್ಯವನನು ರಾಜ ಕುಸಿಕನ ಮುಂದೆ ನಿಂತನು. ಅವನ ಕಣ್ಣುಗಳು ಅಸಲವಾದ ನಂಬಿಕೆಯಿಂದ ಹೊಳೆಯುತ್ತಿದ್ದವು. ಓ ರಾಜನೇ, ನಾನು ನಿನಗೆ ಹೇಳಲು ಬಂದಿದ್ದೇನೆ. ಅವನು ಘೋಷಿಸಿದನು, ನಿನ್ನ ಜನರಿಗೆ ಮತ್ತು ನನಗೆ ವಿಧಿಸಲಾದ ಅದೃಷ್ಟದ ಬಗ್ಗೆ. ಚ್ಯವನನು ಕ್ಷತ್ರಿಯರಿಗೆ ಬರಲಿರುವ ವಿನಾಶದ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದಾಗ ರಾಜನ ಕುತೂಹಲವು ಕೆರಳಿಸಿತು. ಋಷಿಯ ಪ್ರಕಾರ 1 ದಿನ ಕ್ಷತ್ರಿಯರು ಭಾಗವರ ವಿರುದ್ಧ ಎದ್ದು ಅವರ ವಂಶಸ್ಥರನ್ನು ಕೊಂದು ಯಾರನ್ನೂ ಜೀವಂತವಾಗಿ ಬಿಡಲಾರರು ಎಂದು ಒಂದು ಪ್ರಾಚೀನ ಶಾಸನವು ಭವಿಷ್ಯ ನುಡಿದಿದೆ. ಭಾರ್ಗವರು ಪ್ರತಿಯಾಗಿ ಉರ್ವ ಎಂಬ ಪ್ರಬಲ ಋಷಿಗೆ ಜನ್ಮ ನೀಡುತ್ತಾನೆ. ಅವನು ತನ್ನ ಜನರ ವಿನಾಶದ ಆಲೋಚನೆಯಿಂದ ಅಸಹನೀಯ ಕೋಪಕ್ಕೆ ಒಳಗಾಗುತ್ತಾನೆ. ಈ ಉರಿಯುತ್ತಿರುವ ಕೋಪವು ಅಸ್ತಿತ್ವದ ಬಟ್ಟೆಯನ್ನು ಹೀರಿಕೊಳ್ಳುವ ಅಪಾಯವನ್ನುಂಟು ಮಾಡುತ್ತದೆ. ಆದಾಗ್ಯೂ ಚ್ಯವನನು ಮುಂದುವರಿಸಿದನು, ಈ ಕೋಪವು ಅಂತಿಮವಾಗಿ ಕಡಿಮೆಯಾಗುತ್ತದೆ ಮತ್ತು ಭೂಮಿಯ ಮೇಲೆ ಹೊಸ ಯುಗವು ಉದಯಿಸುತ್ತದೆ ಎಂದು ಡೆಸ್ಟಿನಿ ಆದೇಶಿಸಿತ್ತು. ಭಾರ್ಗವರ ವಂಶಾವಳಿಯಿಂದ ವಿಚಿಕ ಎಂಬ ಬುದ್ಧಿವಂತ ಋಷಿಯು ಹೊರಹೊಮ್ಮುತ್ತಾನೆ. ಶಸ್ತ್ರಾಸ್ತ್ರ ವಿಜ್ಞಾನದ ಮೇಲೆ ಸಾಟಿಯಿಲ್ಲದ ಪಾಂಡಿತ್ಯವನ್ನು ಉಡುಗೊರೆಯಾಗಿ ನೀಡುತ್ತಾನೆ. ಅವನು ಈ ಜ್ಞಾನವನ್ನು ತನ್ನ ಮಗನಾದ ಜಮದಗ್ನಿಗೆ ತಿಳಿಸುತ್ತಾನೆ. ಅವನು ಅದನ್ನು ಮುಂದಿನ ಪೀಳಿಗೆಗೆ ಹೊಂದುತ್ತಾನೆ. ಚ್ಯವನನ ಮಾತುಗಳು ಗಾಳಿಯಲ್ಲಿ ತೂಗಾಡುತ್ತಿರುವಾಗ ರಾಜ ಕುಸಿಕನು ತನ್ನ ಮೇಲೆ ಭಯದ ಭಾವನೆಯನ್ನು ಅನುಭವಿಸಿದನು. ಆದರೂ ಈ ವಂಶಾವಳಿಯಿಂದ ಒಬ್ಬ ಮಹಾನ್ ನಾಯಕ ವಿಶ್ವಾಮಿತ್ರನು ತನ್ನ ಸ್ವಂತ ರಕ್ತರೇಖೆಯಿಂದ ಜನಿಸಿದನು, ಆದರೆ ಶ್ರೇಷ್ಠತೆಗಾಗಿ ಉದ್ದೇಶಿತನಾಗಿದ್ದಾನೆ ಎಂದು ಋಷಿ ಬಹಿರಂಗಪಡಿಸಿದಾಗ ಅವನು ಭರವಸೆಯಿಂದ ತುಂಬಿದನು. ಈ ಮಗನು ಬ್ರಾಹ್ಮಣನ ಸದ್ಗುಣಗಳಿಂದ ತುಂಬಿರುತ್ತಾನೆ ಮತ್ತು ಸ್ವತಃ ಬೃಹಸ್ಪತಿಯ ಶಕ್ತಿಯನ್ನು ಪ್ರತಿಸ್ಪಂದಿಸುವ ಶಕ್ತಿಯನ್ನು ಹೊಂದಿರುತ್ತಾನೆ. ಭಾರ್ಗವರ ವಂಶಾವಳಿಯಲ್ಲಿ ಜನಿಸಿದ ಕ್ಷತ್ರಿಯ ಮಗ ಮತ್ತು ತನ್ನದೇ ವಂಶದಲ್ಲಿ ಜನಿಸಿದ ಬ್ರಾಹ್ಮಣ ಮಗರೆಂಬ 2 ಕುಟುಂಬಗಳ ನಡುವಿನ ಪುತ್ರರ ವಿನಿಮಯದ ಬಗ್ಗೆಯೇ ಚ್ಯವನ ಹೇಳಿದಾಗ ರಾಜನ ಹೃದಯವು ಸಂತೋಷದಿಂದ ಉಬ್ಬಿಕೊಂಡಿತು. ಈ ಸಂಬಂಧವು ಮದುವೆಯ ಮೂಲಕ ಉಚ್ಚಲ್ಪಟ್ಟಿತು ಮತ್ತು ಈ ಸಂಯೋಗಕ್ಕೆ ಕಾರಣ ಇಬ್ಬರು ಮಹಿಳೆಯರು, ಜಮದಗ್ನಿಯ ಪತ್ನಿ ಮತ್ತು ವಿಶ್ವಾಮಿತ್ರನ ತಾಯಿ. ಚ್ಯವನನು ಮಾತನಾಡುವುದನ್ನು ಮುಗಿಸಿದಾಗ ರಾಜ ಕುಸಿಕನು ಆ ಬುದ್ಧಿವಂತ ಋಷಿಯ ಬಗ್ಗೆ ಅಗಾಧವಾದ ಕೃತಜ್ಞತೆಯನ್ನು ಅನುಭವಿಸಿದನು. ತನ್ನ ಜನರು 1 ದಿನ ಬ್ರಾಹ್ಮಣತ್ವದ ಸ್ಥಾನಮಾನವನ್ನು ಪಡೆಯಲಿ ಮತ್ತು ಶಾಶ್ವತವಾಗಿ ನೀತಿಯಲ್ಲಿ ನಡೆಯಲಿ ಎಂದು ಅವನು ಚ್ಯವನನಿಂದ ಒಂದು ವರವನ್ನು ಕೋರಿದನು. ರಾಜನ ಮಾತುಗಳಿಂದ ಪ್ರೇರೇಪಿಸಲ್ಪಟ್ಟ ಋಷಿಯು ತನ್ನ ಆಶಯವನ್ನು
ಅಂಗೀಕರಿಸಿದನು ಮತ್ತು ರಾಜನಿಗೆ ವಿದಾಯ ಹೇಳಿದ ರುಚಿಯವನನು ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದಾಗ ರಾಜ ಕೂಸಿಕನು ತನ್ನ ಮುಂದೆ ನಡೆಯುತ್ತಿರುವ ನಾಟಕವನ್ನು ನೋಡಿ ಆಶ್ಚರ್ಯಚಕಿತನಾದನು. ಎಲ್ಲವೂ ಬುದ್ಧಿವಂತ ಋಷಿಯು ಭವಿಷ್ಯ ನುಡಿದಿದ್ದಂತೆಯೇ ನಡೆಯಿತು ಎಂದು ಅವನಿಗೆ ತಿಳಿದಿತ್ತು. ಭಾರ್ಗವರ ವಂಶದಿಂದ ರಾಮನ ಜನನ ಮತ್ತು ಅವನ ಸ್ವಂತ ವಂಶದಿಂದ ವಿಶ್ವಾಮಿತ್ರನ ಜನನ, ಅವರ 2 ಕುಟುಂಬಗಳು ಈಗ ಶಾಶ್ವತವಾಗಿ ಮದುವೆಯಿಂದ ಒಂದು ಬಂಧದಿಂದ ಸಂಪರ್ಕಗೊಂಡಿವೆ ಎಂದು ಅರಿತುಕೊಂಡ ರಾಜನ ಹೃದಯವು ಹೆಮ್ಮೆಯಿಂದ ಉಬ್ಬಿಕೊಂಡಿತು. ಪಾಂಡು ಮಗ ಯುಧಿಷ್ಠಿರನು ತನ್ನ ಅಜ್ಜ ಭೀಷ್ಮನೊಂದಿಗೆ ಚಿಂತನೆಯಲ್ಲಿ ಕುಳಿತಾಗ ಸೂರ್ಯನು ರಾಜ್ಯದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದನು. ಭೂಮಿಯನ್ನು ಧ್ವಂಸಗೊಳಿಸಿದ ವಿನಾಶಕಾರಿ ಯುದ್ಧದ ಬಗ್ಗೆ ಯೋಚಿಸುವಾಗ ಯುವರಾಜನ ಕಣ್ಣುಗಳು ದುಃಖದಿಂದ ತುಂಬಿದವು. ಲೆಕ್ಕವಿಲ್ಲದಷ್ಟು ಜೀವಗಳನ್ನು ಕಳೆದುಕೊಂಡವು ಮತ್ತು ಕುಟುಂಬಗಳು ಛಿದ್ರಗೊಂಡವು. ಅಜ್ಜಿ ಯುಧಿಷ್ಠಿರನು ಭಾವಾವೇಶದಿಂದ ನಡುಗುತ್ತಾ ಹೇಳಿದ, ನಿನ್ನ ಮಾತುಗಳನ್ನು ಕೇಳಿ ನಾನು ದುಃಖದಿಂದ ಹೊರಗುಳಿದಿದ್ದೆ. ಹಿಂದೆ ಶ್ರೀಮಂತ ಮತ್ತು ಪ್ರಬಲರಾಗಿದ್ದ ಅನೇಕ ರಾಜರು ಈಗ ಸೋತು ನಿಶ್ಚಲವಾಗಿದ್ದಾರೆ ಮತ್ತು ಹಿಂದೆ ಉಳಿದಿದ್ದ ಆ ಕುಲೀನ ಮಹಿಳೆಯರ ಬಗ್ಗೆ ಏನು? ಅವರ ಗಂಡಂದಿರು, ಪುತ್ರರು, ಸಹೋದರರು ಎಲ್ಲರೂ ಯುದ್ಧದ ಬಿಸಿಲಿನಲ್ಲಿ ಅವರಿಂದ ಕಸಿದುಕೊಳ್ಳಲ್ಪಟ್ಟರು. ಅವರಿಗೆ ಏನಾಗುತ್ತದೆ? ಭೀಷ್ಮನು ಯುಧಿಷ್ಠಿರನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ಕಣ್ಣುಗಳು ಸಹಾನುಭೂತಿಯಿಂದ ತುಂಬಿದವು. ಅವನು ಆಲೋಚನೆಯಿಂದ ತಲೆಯಾಡಿಸಿದನು ಮತ್ತು ಮಾತನಾಡಲು ಪ್ರಾರಂಭಿಸಿದನು. ಅಹಿಂಸಾ, ನನ್ನ ಪ್ರಿಯ ಮೊಮ್ಮಗ ಭೀಷ್ಮ ಹೇಳಿದ, ಅಹಿಂಸೆಯ ಹಾದಿಯಲ್ಲಿ ನಡೆಯುವುದು ಕಷ್ಟ, ಆದರೆ ನಿಜವಾದ ವಿಮೋಚನೆಗೆ ಇದೊಂದೇ ಮಾರ್ಗವಾಗಿದೆ. ತಪಸ್ಸು ಮತ್ತು ಆತ್ಮನಿಯಂತ್ರಣದಿಂದ ಈ ಜೀವನದಲ್ಲಿ ಮತ್ತು ಮುಂದಿನ ಜೀವನದಲ್ಲಿ ದೊಡ್ಡ ಪ್ರತಿಫಲಗಳನ್ನು ಪಡೆಯಬಹುದು. ಭೀಷ್ಮನ ಮಾತುಗಳು ಒಣಗಿದ ಭೂಮಿಯ ಮೇಲೆ ಸುರಿದ ಸೌಮ್ಯವಾದ ಮಳೆಯಂತೆ ಯುಧಿಷ್ಠಿರನ ತೊಂದರೆಗೀಡಾದ ಮನಸ್ಸನ್ನು ಶಾಂತಗೊಳಿಸಿದವು. ಹಳೆಯ ವಿಷಯವು ಸ್ವಯಂಶಿಸ್ತಿನ ಸರಳ ಕ್ರಿಯೆಗಳಿಂದ ಹಿಡಿದು ತಪಸ್ಸಿನ ಅತ್ಯಂತ ಕಠಿಣ ರೂಪಗಳವರೆಗೆ ವಿವಿಧ ರೀತಿಯ ತಪಸ್ಸಿನ ಪ್ರಯೋಜನಗಳನ್ನು ವಿವರಿಸಲು ಪ್ರಾರಂಭಿಸಿದನು. ಹಣ್ಣುಗಳು ಮತ್ತು ಬೇರುಗಳ ಮೇಲೆ ಮಾತ್ರ ಜೀವಿಸುವ ಮೂಲಕ ಈ ಜೀವನದಲ್ಲಿ ದೊಡ್ಡ ಸಂಪತ್ತು ಮತ್ತು ಶಕ್ತಿಯನ್ನು ಸಾಧಿಸಬಹುದು. ಎಲೆಗಳು ಮತ್ತು ನೀರಿನ ಮೇಲೆ ಮಾತ್ರ ವಾಸಿಸುವ ಮೂಲಕ ಒಬ್ಬರು ಸ್ವರ್ಗವನ್ನು ತಲುಪಬಹುದು ಮತ್ತು ಆಹಾರ ಮತ್ತು ಪಾನೀಯಗಳ ಉಡುಗೊರೆಗಳನ್ನು ನೀಡುವ ಮೂಲಕ ಮುಂದಿನ ಜಗತ್ತಿಗೆ ಆಹಾರದ ವಿಶಾಲ ಸಂಗ್ರಹವನ್ನು ಪಡೆಯಬಹುದು ಎಂದು ಭೀಷ್ಮ ಹೇಳಿದರು. ಭೀಷ್ಮನು ತಪಸ್ಸಿನ ವಿವಿಧ ರೂಪಗಳ ಪ್ರತಿಫಲಗಳನ್ನು ಪಟ್ಟಿ ಮಾಡುವುದನ್ನು ಮುಂದುವರೆಸಿದಾಗ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಅವರು ಬ್ರಾಹ್ಮಣರಿಗೆ ಸೇವೆ ಸಲ್ಲಿಸುವುದರಿಂದ, ಒಬ್ಬರ ಪೂರ್ವಜರ ಗೌರವಾರ್ಥವಾಗಿ ದೈನಂದಿನ ಶ್ರಾದ್ದಗಳನ್ನು ಮಾಡುವುದರಿಂದ ಮತ್ತು ಜಾನುವಾರು, ಚಿನ್ನ ಮತ್ತು ಇತರ ಅಮೂಲ್ಯ ವಸ್ತುಗಳನ್ನು ಉಡುಗೊರೆಯಾಗಿ ನೀಡುವುದರಿಂದ ಬಂದ ಆಶೀರ್ವಾದಗಳ ಬಗ್ಗೆ ಮಾತನಾಡಿದನು. ಸೂರ್ಯರು ದಿಗಂತದ ಕೆಳಗೆ ಮುಳುಗಿ ಮೃದುವಾದ ಸಂಜೆಯ ಹೊಳಪಿನಲ್ಲಿ ರಾಜ್ಯವನ್ನು ಮುಳುಗಿಸಿದಾಗ ಭೀಷ್ಮನು ತನ್ನ ಪಟ್ಟಿಯನ್ನು ಮುಗಿಸಿದನು. ಯುಧಿಷ್ಠಿರನು ತನ್ನ ಅಜ್ಜನ ಮಾತುಗಳನ್ನು ತನ್ನ ಆತ್ಮಸಾಕ್ಷಿಯ ಭಾರಕ್ಕೆ ವಿರುದ್ಧವಾಗಿ ತೂಗುತ್ತಾ ಸುದೀರ್ಘ ಕ್ಷಣ ಧ್ಯಾನದಲ್ಲಿ ಕುಳಿತಿದ್ದನು. ಅಜ್ಜಿ, ನಾನು ಈ ತಪಸ್ಸು ಮತ್ತು ಸ್ವಯಂ ಶಿಸ್ತಿನ ಮಾರ್ಗವನ್ನು ಅನುಸರಿಸಲು ಬಯಸುತ್ತೇನೆ. ನಾವು ಉಂಟುಮಾಡಿದ ನೋವನ್ನು ಪ್ರಾಯಶ್ಚಿತ್ತ ಮಾಡಲು ಮತ್ತು ಅಹಿಂಸೆಯ ಶಕ್ತಿಯ ಮೂಲಕ ವಿಮೋಚನೆಯನ್ನು ಪಡೆಯಲು ನಾನು ಬಯಸುತ್ತೇನೆ ಎಂದು ಅವರು ಅಂತಿಮವಾಗಿ ಹೇಳಿದರು. ಭೀಷ್ಮನ ಕಣ್ಣುಗಳು ಹೆಮ್ಮೆ ಮತ್ತು ಪ್ರೀತಿಯಿಂದ ಹೊಳೆಯುತ್ತಿದ್ದವು. ಅಹಿಂಸೆಯು ಒಂದು ಉದಾತ್ತ ಗುರಿಯಾಗಿದೆ, ನನ್ನ ಪ್ರಿಯ ಮೊಮ್ಮಗ ಎಂದನು. ನಾನು ಈ ಹಾದಿಯಲ್ಲಿ ನಿಮಗೆ ಮಾರ್ಗದರ್ಶನ ನೀಡುತ್ತೇನೆ ಮತ್ತು ನಾವು ಒಟ್ಟಾಗಿ ದೇವರ ಆಶೀರ್ವಾದವನ್ನು ಪಡೆಯುತ್ತೇವೆ. ಪವಿತ್ರ ಸಭೆಯಲ್ಲಿ ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನು ಕುರುಗಳ ಪೂಜ್ಯ ಕುಲಪತಿಯಾದ ಭೀಷ್ಮನ ಸಲಹೆಯನ್ನು ಕೇಳಿದನು. ಆಶ್ಚರ್ಯ ಮತ್ತು ಕುತೂಹಲದಿಂದ ಮರಗಳನ್ನು ನೆಡುವುದು ಮತ್ತು ಕೊಳಗಳನ್ನು ಅಗೆಯುವವರಿಗೆ ಸಿಗುವ ಪ್ರತಿಫಲದ ಬಗ್ಗೆ ಕೇಳಿದನು. ಈ ಉದಾತ್ತ ಕಾರ್ಯಗಳ ಗುಣಗಳನ್ನು ವಿವರಿಸಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು
ಹೊಳೆಯುತ್ತಿದ್ದವು ನೀರಿನಿಂದ ತುಂಬಿದ ತೊಟ್ಟಿ. ಭೀಷ್ಮನು ಗೌರವದಿಂದ ಹೇಳಿದನು, ಇದು ಪ್ರಿಯ ಸ್ನೇಹಿತನ ಮನೆಗೆ ಹೋಲುತ್ತದೆ. ಇದು ಮನುಷ್ಯರಿಗೆ ಮಾತ್ರವಲ್ಲ, ಪ್ರಕಾಶಮಾನವಾದ ಸೂರ್ಯನಿಗೂ ಸಂತೋಷವನ್ನು ತರುತ್ತದೆ. ಒಂದು ತೊಟ್ಟಿಯ ಉತ್ಖನನವು 3 ಸಂಗತಿಗಳ ಒಟ್ಟುಗೂಡಿಸುವಿಕೆಗೆ ಕೊಡುಗೆ ನೀಡುತ್ತದೆ ಎಂದು ಬುದ್ಧಿವಂತರು ಘೋಷಿಸಿದ್ದಾರೆರ. ಸದಾಚಾರ, ಸಂಪತ್ತು ಮತ್ತು ಸಂತೋಷ. ಅವನು ಮಾತನಾಡುವಾಗ ಭೀಷ್ಮನ ಮಾತುಗಳು ನೈಸರ್ಗಿಕ ಪ್ರಪಂಚದ ಬಗ್ಗೆ ಭಕ್ತಿ ಮತ್ತು ಗೌರವದ ಭಾವಚಿತ್ರವನ್ನು ನೇಯ್ದು ಉತ್ತಮವಾಗಿ ನಿರ್ವಹಿಸಲ್ಪಟ್ಟ ಕೊಳದ ನೀರು ತನ್ನದೇ ಆದ ವಿಶಿಷ್ಟ ಪ್ರಯೋಜನಗಳನ್ನು ತರುವ ವಿವಿಧ ಮತುಗಳನ್ನು ಭೀಷ್ಮನು ವಿವರಿಸುವುದನ್ನು ಮುಂದುವರಿಸಿದನು. ಮಳೆಗಾಲದಲ್ಲಿ ಅಗ್ನಿಹೋತ್ರ ಯಜ್ಞದ ಅರ್ಹತೆಯನ್ನು ಪಡೆಯುತ್ತಾನೆ ಎಂದು ಹೇಳಲಾಗುತ್ತದೆ. ಶರತ್ಕಾಲದಲ್ಲಿ 1000 ಕೈನ್ಗಳ ಬಹುಮಾನವನ್ನು ಗೆಲ್ಲಲಾಗುತ್ತದೆ ಮತ್ತು ಶೀತ ಋತುವಿನಲ್ಲಿ ಹೇರಳವಾದ ಚಿನ್ನದ ಉಡುಗೊರೆಗಳನ್ನು ಹೊಂದಿರುವ ಯಜ್ಞದ ಗುಣಗಳನ್ನು ಪಡೆಯಲಾಗುತ್ತದೆ. ಇಬ್ಬನಿ ಅಥವಾ ವಸಂತ ಋತುವಿನಲ್ಲಿ ಕೊಳದ ನೀರಿನ ಉಪಸ್ಥಿತಿಯೂ ಸಹ ತನ್ನದೇ ಆದ ವಿಶಿಷ್ಟ ಪ್ರತಿಫಲವನ್ನು ತರುತ್ತದೆ ಎಂದು ಬುದ್ಧಿವಂತ ಕೃಷಿಗಳು ಆದೇಶಿಸಿದ್ದರು. ಭೀಷ್ಮನ ಕಥನವು ತೆರೆದುಕೊಳ್ಳುತ್ತಿದ್ದಂತೆ ಆತ ಮರಗಳನ್ನು ನೆಡುವವರಿಗೆ ದೊರೆಯುವ ಮಿತಿಯಿಲ್ಲದ ಪ್ರಯೋಜನಗಳನ್ನು ಬಹಿರಂಗಪಡಿಸಿದನು. ಮರಗಳನ್ನು ನೆಡುವ ಮೂಲಕ ಆತ ಹೇಳಿದ, ಮನುಷ್ಯರ ಜಗತ್ತಿನಲ್ಲಿ ಖ್ಯಾತಿಯನ್ನು ಮತ್ತು ಮುಂದಿನ ಜಗತ್ತಿನಲ್ಲಿ ಶುಭ ಪ್ರತಿಫಲವನ್ನು ಪಡೆಯುತ್ತಾನೆ. ಮರಗಳನ್ನು ನೆಡುವವರನ್ನು ಪಿತೃಗಳು ಪೂಜಿಸುತ್ತಾರೆ. ಅವರು ದೇವತೆಗಳ ಸಾಮ್ರಾಜ್ಯಕ್ಕೆ ಏರಿದಾಗಲೂ ಅವರ ಹೆಸರನ್ನು ಕಾಲಾನುಕ್ರಮಗಳಲ್ಲಿ ಕೆತ್ತಲಾಗಿದೆ. ಭೀಷ್ಮನ ಮಾತುಗಳು ಎಲ್ಲಾ ಜೀವಿಗಳ ಪರಸ್ಪರ ಸಂಪರ್ಕದ ಎದ್ದು ಕಾಣುವ ಚಿತ್ರಣವನ್ನು ನೀಡುತ್ತವೆ. ಮರಗಳು, ಅವರು ಹೇಳಿದರು, ತಮ್ಮ ತೋಟಗಾರರ ಮಕ್ಕಳಾಗಿದ್ದು ಮನುಷ್ಯರಿಗೆ ಮಾತ್ರವಲ್ಲದೆ ದೇವರುಗಳಿಗೂ ಸಂತೋಷ ಮತ್ತು ಪೋಷಣೆಯನ್ನು ತರುತ್ತವೆ. ಅವು ಪಿತೃಗಳನ್ನು ಹಣ್ಣುಗಳಿಂದ, ದೇವತೆಗಳನ್ನು ಹೂವುಗಳಿಂದ ಮತ್ತು ಎಲ್ಲ ಅತಿಥಿಗಳನ್ನು ಮತ್ತು ಅಪರಿಚಿತರನ್ನು ತಮ್ಮ ಆಶ್ರಯ ನೆರಳಿನಿಂದ ತೃಪ್ತಿಪಡಿಸುತ್ತವೆಂದಿಷ್ಟಿರನು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಭೀಷ್ಮನ ಮಾತುಗಳು ಅವನೊಳಗೆ ವಿಸ್ಮಯ ಮತ್ತು ಗೌರವದ ಭಾವವನ್ನು ಹುಟ್ಟುಹಾಕಿದವು. ಮರಗಳನ್ನು ನೆಡುವುದು ಅಥವಾ ಕೊಳಗಳನ್ನು ಅಗೆಯುವ ಸರಳ ಕ್ರಿಯೆಯು ಈ ಜಗತ್ತಿನಲ್ಲಿ ಮತ್ತು ಮುಂದಿನ 2ರಲ್ಲೂ ಪ್ರಯೋಜನಗಳನ್ನು ತರಬಹುದು ಎಂದು ಅವನು ಅರಿತುಕೊಂಡನು. ಕೊನೆಯಲ್ಲಿ ಇದು ಕೇವಲ ವೈಯಕ್ತಿಕ ಲಾಭದ ಬಗ್ಗೆ ಮಾತ್ರವಲ್ಲ, ನೈಸರ್ಗಿಕ ಪ್ರಪಂಚದೊಂದಿಗೆ ಆಳವಾದ ಸಂಪರ್ಕವನ್ನು ಬೆಳೆಸುವುದು ಮತ್ತು ಎಲ್ಲಾ ಜೀವಿಗಳ ನಡುವಿನ ಪವಿತ್ರ ಬಂಧಗಳನ್ನು ಗೌರವಿಸುವುದು. ಭೀಷ್ಮನ ಮಾತುಗಳು ಇನ್ನೂ ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿರುವಾಗ ಯುಧಿಷ್ಠಿರನಿಗೆ ಒಂದು ಅಮೂಲ್ಯವಾದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ತಿಳಿದಿತ್ತು. ಪ್ರಾಚೀನ ಋಷಿಗಳ ಕಾಲಾತೀತ ಬುದ್ಧಿವಂತಿಕೆಯ ಒಂದು ನೋಟ. ಅವರು ಭಕ್ತಿ ಮತ್ತು ಸೇವೆಯ ಹಾದಿಯನ್ನು ಪ್ರಾರಂಭಿಸಲು ಸ್ಫೂರ್ತಿ ಪಡೆದರು. ಕೊಳಗಳ ಪಕ್ಕದಲ್ಲಿ ಮರಗಳನ್ನು ನೆಟ್ಟು ತಮ್ಮ ಸ್ವಂತ ಮಕ್ಕಳಂತೆ ಪಾಲಿಸಿದರು. ಪಾಂಡವರಲ್ಲಿ ಹಿರಿಯರಾದ ಯುಧಿಷ್ಠಿರನ ಮುಂದೆ ನೆರೆದಿದ್ದ ಸಭೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾ ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಸ್ವಲ್ಪ ಸಮಯದಿಂದ ಅವನ ಮನಸ್ಸಿನಲ್ಲಿದ್ದ ಒಂದು ಪ್ರಶ್ನೆಯು ರಾಜನ ಕುತೂಹಲವನ್ನು ಕೇಳಿಸಿತ್ತು. ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ಎಲ್ಲದರಲ್ಲಿ ಯಾವ ಉಡುಗೊರೆಯನ್ನು ಅತ್ಯಂತ ವಿಶಿಷ್ಟವೆಂದು ಪರಿಗಣಿಸಲಾಗಿದೆ? ಅವನು ಕುರು ರಾಜವಂಶದ ಪೂಜ್ಯ ಕುಲಪತಿಯಾದ ಭೀಷ್ಮನ ಕಡೆಗೆ ತಿರುಗಿ ಅವನ ಬುದ್ಧಿವಂತಿಕೆಯನ್ನು ಹುಡುಕಿದನು. ಅವನು ಮಾತನಾಡಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಹೊಳೆಯುತ್ತಿದ್ದವು. ನನ್ನ ಪ್ರಿಯ ಯುಧಿಷ್ಠಿರನೇ, ಪ್ರೀತಿ ಮತ್ತು ವಾತ್ಸಲ್ಯದ ಭರವಸೆಯು ಎಲ್ಲಕ್ಕಿಂತ ದೊಡ್ಡ ಕೊಡುಗೆಯಾಗಿದೆ. ಇದು ಎಲ್ಲಾ ಜೀವಿಗಳನ್ನು ಹಾನಿ ಅಥವಾ ಗಾಯದಿಂದ ಮುಕ್ತವಾಗಿ ರಕ್ಷಿಸುವ ಮತ್ತು ಕಾಳಜಿ ವಹಿಸುವ ಭರವಸೆಯಾಗಿದೆ. ಮುಂದುವರಿಯುವ ಮೊದಲು ತನ್ನ ಆಲೋಚನೆಗಳನ್ನು ಸಂಗ್ರಹಿಸುತ್ತಾ ಅವನು ವಿರಾಮಗೊಳಿಸಿದನು. ಕಷ್ಟದ ಸಮಯದಲ್ಲಿ ಯಾರೊಬ್ಬರ ಅಗತ್ಯಗಳು ಭೀಕರವಾಗಿದ್ದಾಗ ನೀಡಲಾಗುವ ಉಡುಗೊರೆಗಳನ್ನು ಸಹ ಹೆಚ್ಚು ಗೌರವಿಸಲಾಗುತ್ತದೆ ಮತ್ತು ಬಹುಮಾನದ ನಿರೀಕ್ಷೆಯಿಲ್ಲದೆ ಇತರರಿಗೆ ಸಂತೋಷ
ಮತ್ತು ಸಂತೋಷವನ್ನು ತರುವ ಉಡುಗೊರೆಗಳು ನಿಜವಾಗಿಯೂ ಶ್ರೇಷ್ಠವಾಗಿವೆ. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸುತ್ತಿದ್ದನು. ತಿಳುವಳಿಕೆಯಿಂದ ಅವನ ಕಣ್ಣುಗಳು ಅಗಲವಾಗಿದ್ದವು. ಅವನು ಯಾವಾಗಲೂ ಭೀಷ್ಮನು ಒಬ್ಬ ಬುದ್ಧಿವಂತ ಮತ್ತು ಸಹಾನುಭೂತಿಯುಳ್ಳ ನಾಯಕನೆಂದು ತಿಳಿದಿದ್ದನು. ಆದರೆ ಈಗ ಅವನು ಅವನನ್ನು ಹೊಸ ಬೆಳಕಿನಲ್ಲಿ ನೋಡಿದನು. ನಿಜವಾದ ಶ್ರೇಷ್ಠತೆಯ ಹಾದಿಯಲ್ಲಿ ಮಾರ್ಗದರ್ಶಿಯಾಗಿ ಭೀಷ್ಮನು ಮುಂದುವರಿಸಿದನು. ಚಿನ್ನ, ಕತ್ತೆ ಅಥವಾ ಭೂಮಿಯ ಉಡುಗೊರೆಯನ್ನು ಶುದ್ಧೀಕರಿಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಅದು ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ. ಆದರೆ ನನ್ನ ಪ್ರಿಯ ರಾಜ, ಅಹಂಕಾರದಿಂದ ಅಥವಾ ಬಹುಮಾನದ ನಿರೀಕ್ಷೆಯಿಂದ ಉಡುಗೊರೆಗಳನ್ನು ನೀಡಬೇಡಿ. ಪ್ರತಿಯಾಗಿ ನಿಮಗೆ ಏನು ಸಿಗುತ್ತದೆ ಎಂದು ಯೋಚಿಸದೆ ಮುಕ್ತ ಹೃದಯದಿಂದ ನೀಡಿ. ಅವನು ವಿರಾಮಗೊಳಿಸಿದನು. ಅವನ ಕಣ್ಣುಗಳು ಸಭೆಯನ್ನು ತನ್ನ ವಿಷಯವನ್ನು ವಿವರಿಸಲು ಯಾರನ್ನಾದರೂ ಹುಡುಕುತ್ತಿರುವಂತೆ ನೋಡುತ್ತಿದ್ದವು. ತಮ್ಮ ಅಧ್ಯಯನ ಮತ್ತು ತಪಸ್ಸಿಗೆ ಸಮರ್ಪಿಸಿಕೊಂಡ ಸರಳ ಜೀವನವನ್ನು ನಡೆಸುವ ಬ್ರಾಹ್ಮಣರನ್ನು ಗಮನಿಸಿ, ಅವರು ಸದ್ಗುಣ ಮತ್ತು ಬುದ್ಧಿವಂತಿಕೆಯ ನಿಜವಾದ ಮೂರ್ತರೂಪವಾಗಿದ್ದಾರೆ. ಓ ಯುಧಿಷ್ಠಿರನೇ, ಅವರಿಗೆ ಉಡುಗೊರೆಗಳನ್ನು ನೀಡಿ. ಕೇವಲ ನಿಮ್ಮ ಸಂಪತ್ತಿನಿಂದ ಮಾತ್ರವಲ್ಲ, ನಿಮ್ಮ ಸಮಯ, ನಿಮ್ಮ ಪ್ರೀತಿ ಮತ್ತು ನಿಮ್ಮ ಗೌರವದಿಂದ. ಬ್ರಾಹ್ಮಣರ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡುವಾಗ ಭೀಷ್ಮನ ಧ್ವನಿಯು ಉತ್ಸಾಹದಿಂದ ಮೇಲೇರಿತು. ಇಂದಿನ ದಿನಗಳಲ್ಲಿ ಕ್ಷತ್ರಿಯರು ಬ್ರಾಹ್ಮಣರಿಗೆ ಸೇವೆ ಸಲ್ಲಿಸುತ್ತಿದ್ದವು ಎಂದು ಅವರ ಕಣ್ಣುಗಳು ನಾಸ್ತಾಲ್ಜಿಯಾದಿಂದ ಹೊಳೆಯುತ್ತಿದ್ದವು. ವೈಶ್ಯರು ರಾಜಮನೆತನದ ಕ್ರಮವನ್ನು ಪೂಜಿಸುತ್ತಾರೆ ಮತ್ತು ಶೂದ್ರರು ವೈಶ್ಯರನ್ನು ಗೌರವಿಸುತ್ತಾರೆ. ಇದು ಎಲ್ಲಾ ಜಾತಿಗಳು ಸಾಮರಸ್ಯದಿಂದ ಕೆಲಸ ಮಾಡುವ ಸಮಯವಾಗಿತ್ತು. ಅವರು ವಿರಾಮಗೊಳಿಸಿದರು. ಮುಂದುವರಿಯುವ ಮೊದಲು ಒಂದು ಕ್ಷಣ ಆಲೋಚನೆಯಲ್ಲಿ ಕಳೆದು ಹೋದವೆಂದು, ಓ ರಾಜನೇ, ನಾವು ಈ ಪ್ರಾಚೀನ ಬುದ್ಧಿವಂತಿಕೆಯನ್ನು ಮರೆತಿದ್ದೇವೆ. ನಾವು ಬ್ರಾಹ್ಮಣರಿಗಿಂತ ಶ್ರೇಷ್ಠರೆಂದು ಭಾವಿಸುತ್ತೇವೆ, ಆದರೆ ಅವರು ಉರಿಯುವ ಬೆಂಕಿಯಂತೆ ಶಕ್ತಿಯುತ ಮತ್ತು ಶುದ್ಧರಾಗಿದ್ದಾರೆ. ಕೋಪಗೊಂಡಾಗ ಅವರು ವಿಷಪೂರಿತ ಹಾವುಗಳಂತೆ ಇರುತ್ತಾರೆ, ಆದರೆ ಶಾಂತವಾದಾಗ ಅವರು ಸೌಮ್ಯವಾದ ಉಷ್ಣತೆಯಿಂದ ಹೊಳೆಯುತ್ತಾರೆ. ಯುಧಿಷ್ಠಿರನು ಆಲಿಸಿದನು. ಅವಳ ಹೃದಯವು ಬ್ರಾಹ್ಮಣರ ಸೇವೆಯ ಮಹತ್ವದ ಬಗ್ಗೆ ಹೊಸ ತಿಳುವಳಿಕೆಯಿಂದ ತುಂಬಿತ್ತು. ನಿಜವಾದ ಶ್ರೇಷ್ಠತೆಯು ಸಂಪತ್ತು ಅಥವಾ ಶಕ್ತಿಯಲ್ಲಿಲ್ಲ, ಆದರೆ ಜ್ಞಾನ ಮತ್ತು ಬುದ್ಧಿವಂತಿಕೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರ ಬಗ್ಗೆ ನಮ್ರತೆ ಮತ್ತು ಗೌರವದಲ್ಲಿದೆ ಎಂದು ಅವನು ಅರಿತುಕೊಂಡನು. ಸೂರ್ಯ ಮುಳುಗಿದನ್ವೇ ಬುದ್ಧಿವಂತ ಜನರ ಸಭೆಯಲ್ಲಿ ಹಿರಿಯ ಪಾಂಡವ ಸಹೋದರ ಯುಧಿಷ್ಠಿರನು ತನ್ನ ಪೂಜ್ಯ ಅಜ್ಜ ಭೀಷ್ಮನಿಗೆ ಒಂದು ಪ್ರಶ್ನೆಯನ್ನು ಕೇಳಿದನು. ಇಬ್ಬರು ಬ್ರಾಹ್ಮಣರಲ್ಲಿ ಯಾರು ಸಮಾನವಾಗಿ ಸದ್ಗುಣಶೀಲ ಮತ್ತು ವಿದ್ವಾಂಸರು? ಆದರೆ ಒಬ್ಬರು ಬೇಡಿಕೊಳ್ಳುತ್ತಾರೆ ಮತ್ತು ಇನ್ನೊಬ್ಬರು ಅಲ್ಲ, ಉಡುಗೊರೆಗೆ ಹೆಚ್ಚು ಅರ್ಹರು ಎಂದು ಅವರು ಕೇಳಿದರು. ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳಂತೆ ಹೊಳೆಯುತ್ತಿರುವ ತನ್ನ ಕಣ್ಣುಗಳೊಂದಿಗೆ ಭೀಷ್ಮನು, ಓ ಪ್ರೀತಿಯ ಮಗನೇ, ಬೇಡಿಕೊಳ್ಳುವ ವ್ಯಕ್ತಿಗೆ ನೀಡುವ ಉಡುಗೊರೆಯು ಭಿಕ್ಷೆ ಬೇಡುವ ವ್ಯಕ್ತಿಗೆ ನೀಡುವ ಉಡುಗೊರೆಗಿಂತ ಹೆಚ್ಚಿನ ಅರ್ಹತೆಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಈ ಸದ್ಗುಣಗಳಿಲ್ಲದ ಮತ್ತು ಬೆಂಬಲಕ್ಕಾಗಿ ಇತರರ ಮೇಲೆ ಅವಲಂಬಿತರಾಗಿರುವವರಿಗಿಂತ ತೃಪ್ತಿ ಮತ್ತು ಸ್ಥಿರತೆಯನ್ನು ಹೊಂದಿರುವ ಬ್ರಾಹ್ಮಣನು ಹೆಚ್ಚು ಯೋಗ್ಯನಾಗಿರುತ್ತಾನೆ ಎಂದು ಉತ್ತರಿಸಿದನು. ಅವನು ಮುಂದುವರಿಸಿದನು, ಕ್ಷಾತ್ರಿಯ ದೃಢತೆಯು ಇತರರನ್ನು ರಕ್ಷಿಸುವುದರಲ್ಲಿ ಇರುತ್ತದೆ, ಆದರೆ ಬ್ರಾಹ್ಮಣನ ದೃಢತೆಯು ಭಿಕ್ಷೆ ಬೇಡಲು ನಿರಾಕರಿಸುವುದರಲ್ಲಿ ಇರುತ್ತದೆ. ಜಗತ್ತಿಗೆ ಹಾನಿಯನ್ನುಂಟು ಮಾಡುವ ಕಳ್ಳರು ಮತ್ತು ದರೋಡೆಕೋರರ ಕೃತ್ಯಗಳಂತೆ ಭಿಕ್ಷೆ ಬೇಡುವುದು ದೊಡ್ಡ ನಿಂದೆ ಎಂದು ಬುದ್ಧಿವಂತರು ಹೇಳಿದ್ದಾರೆ. ಭೀಷ್ಮನ ಮಾತುಗಳು ಗುರುತ್ವಾಕರ್ಷಣೆಯಿಂದ ಕೂಡಿವೆ. ಅವರು ಒತ್ತಿ ಹೇಳುತ್ತಾ, ಬೇಡಿಕೊಳ್ಳುವ ವ್ಯಕ್ತಿಯು ಸಾವನ್ನು ಎದುರಿಸುತ್ತಾನೆ, ಆದರೆ ನೀಡುವವನು ತಪ್ಪಿಸಿಕೊಳ್ಳುತ್ತಾನೆ. ನೀಡುವವನು ಅಗತ್ಯವಿರುವ ವ್ಯಕ್ತಿಗೆ ಜೀವವನ್ನು ನೀಡುತ್ತಾನೆ ಮತ್ತು ಉಡುಗೊರೆಯ ಮೂಲಕ ತನ್ನ ಆತ್ಮವನ್ನು ರಕ್ಷಿಸುತ್ತಾನೆ. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಅವನ ಮನಸ್ಸು ಒಣಗಿದ ಭೂಮಿಯಂತೆ ವಿವೇಕವನ್ನು ಹೀರಿಕೊಳ್ಳುತ್ತಾ
ಮಳೆನೀರು ಕುಡಿಯುತ್ತಿತ್ತು. ಭೀಷ್ಮನ ಮಾತುಗಳು ಸಹಾನುಭೂತಿಯಿಂದ ತುಂಬಿದವು. ಭಿಕ್ಷೆ ಬೇಡುವವರಿಗೆ ದಯೆ ತೋರಿಸಲು ಯುಧಿಷ್ಠಿರನನ್ನು ಪ್ರೇರೇಪಿಸಿದನು. ಆದರೆ ಸ್ವಾತಂತ್ರ್ಯದಲ್ಲಿ ಬದುಕಿದ್ದ ಬ್ರಾಹ್ಮಣರನ್ನು ಅವರ ವೈದಿಕ ಅಧ್ಯಯನಗಳು ಮತ್ತು ತಪಸ್ಸನ್ನು ಸಾರ್ವಜನಿಕ ದೃಷ್ಟಿಯಿಂದ ಮರೆಮಾಡಿದನು. ಭೀಷ್ಮನು ಜ್ಞಾನ, ಆಧ್ಯಾತ್ಮಿಕ ದೃಷ್ಟಿ ಮತ್ತು ಯೋಗದ ಶಕ್ತಿಯನ್ನು ಹೊಂದಿರುವ ಈ ಗೌರವಾನ್ವಿತ ಬ್ರಾಹ್ಮಣರು ನಮ್ಮ ಆರಾಧನೆಗೆ ಅರ್ಹರಾಗಿದ್ದಾರೆ. ಅವರು ಉರಿಯುತ್ತಿರುವ ಬೆಂಕಿಯಂತೆ ತಮ್ಮ ತಪಸ್ಸನ್ನು ಇಡೀ ಭೂಮಿಯನ್ನು ನಾಶ ಮಾಡುವ ಸಾಮರ್ಥ್ಯ ಹೊಂದಿದ್ದಾರೆ. ಕುಂತಿಯ ಮಗನೇ, ಅವರನ್ನು ನಿನ್ನ ರಾಜ್ಯಕ್ಕೆ ಆಹ್ವಾನಿಸು ಮತ್ತು ವಿವಿಧ ರೀತಿಯ ಸಂಪತ್ತಿನ ಉಡುಗೊರೆಗಳನ್ನು ಹೇರಳವಾಗಿ ಅರ್ಪಿಸು ಎಂದು ಹೇಳಿದನು. ಭೀಷ್ಮನು ಮಾತನಾಡುವಾಗ ಅವನ ಕಣ್ಣುಗಳು ಮಾನವ ಸ್ಥಿತಿಯ ಬಗ್ಗೆ ಆಳವಾದ ತಿಳುವಳಿಕೆಯಿಂದ ಮಿನುಗುತ್ತಿದ್ದವು. ನಿಜವಾದ ತ್ಯಾಗವು ಕೇವಲ ಭೌತಿಕ ವಸ್ತುಗಳನ್ನು ನೀಡುವುದರಲ್ಲಿ ಮಾತ್ರವಲ್ಲದೆ ಎಲ್ಲಾ ಜೀವಿಗಳಿಗೆ ಸಹಾನುಭೂತಿ ತೋರಿಸುವುದು, ಒಬ್ಬರ ಇಂದ್ರಿಯಗಳನ್ನು ನಿಗ್ರಹಿಸುವುದು, ಪ್ರಾಪಂಚಿಕ ಸಂಬಂಧಗಳನ್ನು ತ್ಯಜಿಸುವುದು ಮತ್ತು ಸತ್ಯವನ್ನು ಎತ್ತಿ ಹಿಡಿಯುವುದು ಎಂದು ಅವನಿಗೆ ತಿಳಿದಿತ್ತು. ಯುಧಿಷ್ಠಿರನು ತೆರೆದ ಹೃದಯದಿಂದ ಕೇಳಿದನು. ಅವನ ಮನಸ್ಸು ಭೀಷ್ಮನ ಮಾತುಗಳ ಬುದ್ಧಿವಂತಿಕೆಯಿಂದ ತುಂಬಿತ್ತು. ಇದು ಸಾಮಾನ್ಯ ಯಜ್ಞವಲ್ಲ, ಆದರೆ ದೇವರಿಗೆ ಹತ್ತಿರವಾಗುವ ಪವಿತ್ರ ಆಚರಣೆಯಾಗಿದೆ ಎಂದು ಅವನು ಅರಿತುಕೊಂಡನು. ಪವಿತ್ರ ಅಗ್ನಿಯಲ್ಲಿ ನೈವೇದ್ಯದಂತೆ ಸುರಿಯಲಾದ ಸಹಾನುಭೂತಿಯ ಉಡುಗೊರೆಯು ಅವನ ಕಾರ್ಯಗಳನ್ನು ಪವಿತ್ರಗೊಳಿಸುತ್ತದೆ ಮತ್ತು ಅವನಿಗೆ ದಕ್ಷಿಣ ಅಥವಾ ಬಹುಮಾನವನ್ನು ನೀಡುತ್ತದೆ. ಈ ರೀತಿಯಾಗಿ ಭೀಷ್ಮನ ಬೋಧನೆಗಳು ಯುಧಿಷ್ಠಿರನ ಹೃದಯದಲ್ಲಿ ಒಂದು ಜ್ವಾಲೆಯನ್ನು ಹೊತ್ತಿಸಿ ಭಕ್ತಿ, ನಂಬಿಕೆ ಮತ್ತು ನಿಸ್ವಾರ್ಥ ಸೇವೆಯ ಹಾದಿಯಲ್ಲಿ ಅವನನ್ನು ಮುನ್ನಡೆಸಿದವು. ಅವನು ತನ್ನ ಅಜ್ಜನ ಬುದ್ಧಿವಂತ ಮಾತುಗಳನ್ನು ಕೇಳುತ್ತಿದ್ದಾಗ ಯುಧಿಷ್ಠಿರನಿಗೆ ತನಗೆ ಅಮೂಲ್ಯವಾದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ತಿಳಿದಿತ್ತು. ದೊಡ್ಡ ಸಭೆಯ ಮಧ್ಯದಲ್ಲಿ ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಪೂಜ್ಯ ಅಜ್ಜನಾದ ಭೀಷ್ಮನ ಬಳಿಗೆ ಹೋದನು. ಪವಿತ್ರ ಕರ್ತವ್ಯದ ಜಟಿಲತೆಗಳನ್ನು ಕಲಿಯಲು ಮತ್ತು ಅರ್ಥಮಾಡಿಕೊಳ್ಳಲು ಉತ್ಸುಕನಾಗಿ ಯುಧಿಷ್ಠಿರನು ಉಡುಗೊರೆಗಳು ಮತ್ತು ತ್ಯಾಗಗಳ ಪ್ರತಿಫಲಗಳ ಬಗ್ಗೆ ತನಗೆ ತಿಳಿವಳಿಕೆ ನೀಡುವಂತೆ ಭೀಷ್ಮನನ್ನು ಕೇಳಿದನು. ಪ್ರಾಚೀನ ಸಂಪ್ರದಾಯಗಳ ಆಳವಾದ ತಿಳುವಳಿಕೆಯೊಂದಿಗೆ ಭೀಷ್ಮನು ಮಾತನಾಡಲು ಪ್ರಾರಂಭಿಸಿದನು. ಒಬ್ಬ ಕ್ಷತ್ರಿಯನ ಜೀವನವು ಶೌರ್ಯದ ಕಾರ್ಯಗಳಿಂದ ಗುರುತಿಸಲ್ಪಟ್ಟಿದೆ ಎಂದು ಅವರು ಹೇಳಿದರು. ಆದರೂ ತ್ಯಾಗ ಮತ್ತು ಉಡುಗೊರೆಗಳ ಮೂಲಕವೇ ಒಬ್ಬನು ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳಬಹುದು. ಅವರು ನೀತಿವಂತರು ಮತ್ತು ಸದ್ಗುಣಶೀಲರು ಮಾತ್ರ ಅಂತಹ ಉಡುಗೊರೆಗಳನ್ನು ಪಡೆಯಬೇಕು ಎಂದು ಒತ್ತಿ ಹೇಳಿದರು. ಭೀಮನು ವೇದಗಳಲ್ಲಿ ಕಲಿತ ಮತ್ತು ದೊಡ್ಡ ನೀತಿಯನ್ನು ಹೊಂದಿದ್ದ ಬ್ರಾಹ್ಮಣರಿಗೆ ಉಡುಗೊರೆಗಳನ್ನು ನೀಡುವ ಮಹತ್ವವನ್ನು ವಿವರಿಸುವುದನ್ನು ಮುಂದುವರೆಸಿದಾಗ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಅವರಿಗೆ ನೀಡುವ ಮೂಲಕ ನೀವು ಅವರ ಅರ್ಹತೆಗಳಲ್ಲಿ ಪಾಲನ್ನು ಪಡೆಯುತ್ತೀರಿ ಎಂದು ಅವರು ಹೇಳಿದರು. ತಮಗಾಗಿ ಗಳಿಸಲು ಅಸಮರ್ಥರಾದವರನ್ನು ಸಹ ನೀವು ಬೆಂಬಲಿಸಬೇಕು. ಭೀಷ್ಮನು ಮಾತನಾಡುತ್ತಿರುವಾಗ ಅವನ ಮಾತುಗಳು ಯುಧಿಷ್ಠಿರನ ಮನಸ್ಸಿನಲ್ಲಿ ಎದ್ದುಕಾಣುವ ಚಿತ್ರಣಗಳನ್ನು ಚಿತ್ರಿಸಿದವು. ಸಮೃದ್ಧವಾದ ದಕ್ಷಿಣದೊಂದಿಗೆ ತ್ಯಾಗಗಳನ್ನು ಮಾಡಿದ ರಾಜನ ಭವ್ಯತೆ ಮತ್ತು ಅಂತಹ ಕಾರ್ಯಗಳ ನಂತರದ ಸಮೃದ್ಧಿಯನ್ನು ಅವನು ಕಲ್ಪಿಸಿಕೊಂಡನು. ರಾಜನಿಂದ ಉಡುಗೊರೆಗಳನ್ನು ಸ್ವೀಕರಿಸುವಾಗ ಬ್ರಾಹ್ಮಣರ ಮುಖಗಳು ಕೃತಜ್ಞತೆಯಿಂದ ಹೊಳೆಯುತ್ತಿರುವುದನ್ನು ಅವನು ನೋಡಿದನು. ಭೀಮನು ಯುಧಿಷ್ಠಿರನಿಗೆ ತೀವ್ರತೆ ಮತ್ತು ಸುಲಿಗೆಯ ಮೂಲಕ ಗಳಿಸಿದ ಸಂಪತ್ತನ್ನು ತ್ಯಾಗ ಮಾಡದಂತೆ ಎಚ್ಚರಿಕೆ ನೀಡಿದನು. ರಾಜನ ಖಜಾನೆಯನ್ನು ಅವನ ಪ್ರಜೆಗಳು ಸ್ವೇಚ್ಛೆಯಿಂದ ತುಂಬಿಸಬೇಕು ಎಂದು ಹೇಳಿದನು. ಇದು ಸಂಭವಿಸಿದಾಗ ರಾಜನು ಅವರ ಪ್ರೀತಿ ಮತ್ತು ಗೌರವವನ್ನು ಗಳಿಸಿದ್ದಾನೆ ಎಂಬುದರ ಸಂಕೇತವಾಗಿದೆ. ಯುಧಿಷ್ಠಿರನು ಭೀಷ್ಮನ ಮಾತುಗಳನ್ನು ಬುದ್ಧಿವಂತಿಕೆಯ ಮಂತ್ರಗಳಂತೆ ಆಲಿಸಿದನು. ರಾಜನ ನಿಜವಾದ ಉದ್ದೇಶವು ಕೇವಲ ಸಂಪತ್ತನ್ನು ಸಂಗ್ರಹಿಸುವುದಲ್ಲ, ಆದರೆ ತನ್ನ ಪ್ರಜೆಗಳನ್ನು ರಕ್ಷಿಸುವುದು ಮತ್ತು ಅವರ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳುವುದು ಎಂದು
ಅವನು ಅರಿತುಕೊಂಡನು. ಸಭೆಯ ಮೇಲೆ ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಯುಧಿಷ್ಠಿರನು ಸಂಕಲ್ಪದ ಭಾವದಿಂದ ಭೀಷ್ಮನ ಕಡೆಗೆ ತಿರುಗಿದನು. ಪೂಜ್ಯ ಅಜ್ಜ, ನಾನು ನಿನ್ನ ಬೋಧನೆಗಳನ್ನು ಅನುಸರಿಸುತ್ತೇನೆ ಎಂದು ಹೇಳಿದನು. ನಾನು ಅರ್ಹರಾದವರಿಗೆ ಉಡುಗೊರೆಗಳನ್ನು ನೀಡುತ್ತೇನೆ ಮತ್ತು ನನ್ನ ರಾಜ್ಯಕ್ಕೆ ಸಮೃದ್ಧಿಯನ್ನು ತರುವ ತ್ಯಾಗಗಳನ್ನು ಮಾಡುತ್ತೇನೆ. ಭೀಷ್ಮನು ಮುಗುಳ್ನಕ್ಕನು. ಅವನ ಕಣ್ಣುಗಳು ಅನುಮೋದನೆಯಿಂದ ಹೊಳೆಯುತ್ತಿದ್ದವು. ಯುಧಿಷ್ಠಿರನೇ, ರಾಜತ್ವದ ನಿಜವಾದ ಅರ್ಥವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಹೇಳಿದನು. ನಿಮ್ಮ ಆಳ್ವಿಕೆಯು ದೀರ್ಘ ಮತ್ತು ಸಮೃದ್ಧವಾಗಿರಲಿ ಮತ್ತು ನಿಮ್ಮ ಜನರನ್ನು ರಕ್ಷಿಸುವ ಮತ್ತು ಸೇವೆ ಮಾಡುವ ಪವಿತ್ರ ಕರ್ತವ್ಯವನ್ನು ನೀವು ಯಾವಾಗಲೂ ನೆನಪಿಸಿಕೊಳ್ಳಲಿ. ದೊಡ್ಡ ಸಭೆಯ ಮಧ್ಯದಲ್ಲಿ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜ ಯುಧಿಷ್ಠಿರನು ತನ್ನ ಪೂಜ್ಯ ಅಜ್ಜ ಭೀಷ್ಮನಿಗೆ ಒಂದು ಕುತೂಹಲಕಾರಿ ಪ್ರಶ್ನೆಯನ್ನು ಕೇಳಿದನು. ಒಬ್ಬರು ಇನ್ನೊಬ್ಬರಿಗೆ ನೀಡಬಹುದಾದ ಅತಿದೊಡ್ಡ ಉಡುಗೊರೆ ಯಾವುದು? ಪೂಜ್ಯ ಹಿರಿಯನ ಮಾರ್ಗದರ್ಶನವನ್ನು ಕೋರಿ ಅವನು ಕೇಳಿದನು. ಅವನು ಮಾತನಾಡಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಎಲ್ಲ ಉಡುಗೊರೆಗಳಲ್ಲಿ ಭೂಮಿಯ ಉಡುಗೊರೆಯು ಅತ್ಯುನ್ನತವಾಗಿದೆ ಎಂದು ಅವನು ಘೋಷಿಸಿದನು. ಸ್ಥಿರ ಮತ್ತು ಅವಿನಾಭಾವತಾಯಿಯಾದ ಭೂಮಿಯು ನಮ್ಮೆಲ್ಲ ಅಗತ್ಯಗಳನ್ನು ಪೂರೈಸುತ್ತದೆ. ಅವಳು ನಮಗೆ ನಿಲುವಂಗಿಗಳು, ಆಭರಣಗಳು, ಪ್ರಾಣಿಗಳು, ಧಾನ್ಯಗಳು ಮತ್ತು ಅಳೆಯಲಾಗದ ಸಂಪತ್ತನ್ನು ನೀಡುತ್ತಾಳೆ. ಭೀಷ್ಮರು ಮಾತನಾಡುತ್ತಿದ್ದಂತೆ ಅವರ ಮಾತುಗಳು ಉಡುಗೊರೆಯಾಗಿ ಭೂಮಿಯ ಪರಿಕಲ್ಪನೆಯ ಸುತ್ತಲೂ ಗೌರವ ಮತ್ತು ವಿಸ್ಮಯವನ್ನು ಮೂಡಿಸಿದವು. ಭೂಮಿಯನ್ನು ಬಿಟ್ಟುಕೊಡುವ ಮೂಲಕ ಒಬ್ಬರು ಇತರರಿಗೆ ಪ್ರಯೋಜನವನ್ನು ನೀಡುವುದಲ್ಲದೆ ಈ ಜೀವನದಲ್ಲಿ ಮತ್ತು ಮುಂದಿನ ಜೀವನದಲ್ಲಿ ಅವರ ಸ್ವಂತ ಸಮೃದ್ಧಿಯನ್ನು ಖಾತ್ರಿಪಡಿಸಿಕೊಳ್ಳುತ್ತಾರೆ ಎಂದು ಅವರು ವಿವರಿಸಿದರು. ಭೂಮಿಯನ್ನು ನೀಡುವವರು ಶಾಶ್ವತವಾಗಿ ಸಮೃದ್ಧಿಯಲ್ಲಿ ಬೆಳೆಯುತ್ತಾರೆ ಎಂದು ಅವರು ಹೇಳಿದರು. ಮತ್ತು ಭೂಮಿಯೇ ಅವರ ಒಡೆಯನಾಗುತ್ತದೆ. ಯುಧಿಷ್ಠಿರನ ಕುತೂಹಲವು ಕೆರಳಿಸಿತು ಮತ್ತು ಅವರು ಹೆಚ್ಚಿನ ಸ್ಪಷ್ಟೀಕರಣವನ್ನು ಕೇಳಿದರು. ಭೀಷ್ಮನು ಮುಂದುವರಿಸಿದನು. ಹಸುವಿನ ಚರ್ಮದಿಂದ ಆವೃತವಾದ ಭೂಮಿಯ ಒಂದು ಸಣ್ಣ ಉಡುಗೊರೆಯೂ ಸಹ ಜೀವಿತಾವಧಿಯ ಪಾಪಗಳನ್ನು ತೊಳೆದುಕೊಳ್ಳುತ್ತದೆ. ನೀತಿವಂತರು ಭೂಮಿಯ ಉಡುಗೊರೆಗಳನ್ನು ಮಾತ್ರ ಸ್ವೀಕರಿಸುತ್ತಾರೆ, ಏಕೆಂದರೆ ಅದು ಅರ್ಹತೆಯ ಅತ್ಯುನ್ನತ ಮೂಲವಾಗಿದೆ. ಚರ್ಚೆಯು ತೆರೆದುಕೊಳ್ಳುತ್ತಿದ್ದಂತೆ ಭೀಷ್ಮನು ಭೂಮಿಯ ಪರಿವರ್ತಕ ಶಕ್ತಿಯ ರಹಸ್ಯಗಳನ್ನು ಬಹಿರಂಗಪಡಿಸಿದನು. ಅವನು ಭೂಮಿಯ ಶಾಶ್ವತ ಮತ್ತು ರಹಸ್ಯವಾದ ಹೆಸರಾದ ಪ್ರಿಯದತ್ತದ ಬಗ್ಗೆ ಮಾತನಾಡುತ್ತಾ, ಅದು ಅವಳ ಹೃದಯಕ್ಕೆ ಪ್ರಿಯವಾಗಿತ್ತು, ಉಡುಗೊರೆಯಾಗಿ ನೀಡಲಾಗಿದೆ ಅಥವಾ ಸ್ವೀಕರಿಸಲಾಗಿದೆ ಎಂದು ಅವನು ಹೇಳಿದನು. ಪ್ರಿಯದತ್ತ ಎಂಬ ಹೆಸರು ನೀಡುವ ಮತ್ತು ಸ್ವೀಕರಿಸುವ ಇಬ್ಬರಿಗೂ ಸಮೃದ್ಧಿ ಮತ್ತು ಶಾಂತಿಯನ್ನು ತರುತ್ತದೆ. ಹಾದು ಹೋಗುವ ಪ್ರತಿ ಕ್ಷಣದಲ್ಲೂ ಭೀಷ್ಮನ ಮಾತುಗಳು ಭೂಮಿಯನ್ನು ಪರೋಪಕಾರಿ ದೇವತೆಯಾಗಿ ಎದ್ದು ಕಾಣುವಂತೆ ಚಿತ್ರಿಸಿದವು. ಆಕೆಗೆ ಉಡುಗೊರೆಗಳನ್ನು ನೀಡಿದ ಎಲ್ಲರನ್ನೂ ಭಕ್ತಿಯಿಂದ ಪೋಷಿಸಿದವು. ಬ್ರಾಹ್ಮಣರಿಗೆ ಅರ್ಪಣೆಗಳನ್ನು ಮಾಡಿದ ಪ್ರತಿಯಾಗಿ ರಾಜ್ಯಗಳನ್ನು ನೀಡಿದ ಮತ್ತು ನಿಸ್ವಾರ್ಥ ತ್ಯಾಗದ ಮೂಲಕ ಬ್ರಾಹ್ಮಣ ಸಾಮ್ರಾಜ್ಯಕ್ಕೆ ಏರಿದವರ ಬಗ್ಗೆ ಆತ ಮಾತನಾಡಿದರು. ಸಭೆಯು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಭೀಷ್ಮನು ಯುಗಯುಗಗಳಾದ್ಯಂತ ಪ್ರತಿಧ್ವನಿಸುವ ಒಂದು ಕಟುವಾದ ಪದ್ಯವನ್ನು ಹಂಚಿಕೊಂಡನು. ನನಗೆ ಉಡುಗೊರೆಯಾಗಿ ಸ್ವೀಕರಿಸಿ ನನಗೆ ಕೊಡಿ. ನನಗೆ ಕೊಡುವ ಮೂಲಕ ನೀನು ನೀಡುವವನೇ ನನ್ನನ್ನು ಮತ್ತೆ ಪಡೆಯುವೆ. ಈ ಪ್ರಾಚೀನ ಬುದ್ಧಿವಂತಿಕೆಯು ಜೀವನದ ಅಸ್ಥಿರತೆ ಮತ್ತು ನೀಡುವವನು ಮತ್ತು ಭೂಮಿಯ ನಡುವಿನ ಶಾಶ್ವತ ಬಂಧದ ಬಗ್ಗೆ ಹೇಳಿತು. ಕೊನೆಯಲ್ಲಿ ಭೀಷ್ಮನ ಮಾತುಗಳು ಯುಧಿಷ್ಠಿರನ ಹೃದಯದ ಮೇಲೆ ಅಳಿಸಲಾಗದ ಗುರುತು ಹಾಕಿ ಭೂಮಿಯ ಪವಿತ್ರ ಕೊಡುಗೆಯ ಬಗ್ಗೆ ಆಳವಾದ ತಿಳುವಳಿಕೆಯತ್ತ ಅವನನ್ನು ಮುನ್ನಡೆಸಿದ್ದವು. ಅಮೂಲ್ಯವಾದ ಭೂಮಿಯನ್ನು ಬಿಟ್ಟುಕೊಡುವ ಪರಿವರ್ತನೆಯ ಶಕ್ತಿಯನ್ನು ಬಹಿರಂಗಪಡಿಸಿದ ಅವರ ಪೂಜ್ಯ ಹಿರಿಯನ ಕಾಲಾತೀತ ಬುದ್ಧಿವಂತಿಕೆಯನ್ನು ತಮ್ಮೊಂದಿಗೆ ಹೊತ್ತುಕೊಂಡು ಸಭೆಯು ಚದುರಿ ಹೋಯಿತು. ಪ್ರಶಾಂತವಾದ ಕಾಡಿನ ಮಧ್ಯದಲ್ಲಿ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜನಾದ ಯುಧಿಷ್ಠಿರನು ಚಿಂತನೆಯಲ್ಲಿ ಕುಳಿತನು. ಅವನ ಆಲೋಚನೆಗಳು ಔದಾರ್ಯದ ಸದ್ಗುಣಗಳ ಕಡೆಗೆ ಮತ್ತು ಅವುಗಳಿಗೆ
ನಿಜವಾಗಿಯೂ ಅರ್ಹರಾದವರಿಗೆ ಉಡುಗೊರೆಗಳನ್ನು ನೀಡುವುದರಿಂದ ಬರುವ ಪ್ರತಿಫಲಗಳ ಕಡೆಗೆ ತಿರುಗಿತು. ಅವನು ತನ್ನ ಪೂಜ್ಯ ಮತ್ತು ಪೂಜ್ಯ ಅಜ್ಜನಾದ ಭೀಷ್ಮನ ಸಲಹೆಯನ್ನು ಕೇಳಿದನು. ಭೀಷ್ಮ ಯುಧಿಷ್ಠಿರನು ಕೇಳಿದ ಒಬ್ಬ ರಾಜನು ಈ ಜಗತ್ತಿನಲ್ಲಿ ಅರ್ಪಣೆಗಳನ್ನು